Good morning, everyone. Very good morning, everybody. Am I audible to you? Please tell me whether the screen is clear for you. ಸ್ಕ್ರೀನ್ ನಿಮಗೆ ಕ್ಲಿಯರ್ ಆಗಿ ಕಾಣ್ತಾ ಇದೆಯಾ? ಸ್ವಲ್ಪ ನನಗೆ ಮಾಹಿತಿ ಕೊಡಬೇಕು. ಅಕ್ಷರಗಳು ಸ್ಪಷ್ಟವಾಗಿ ಕಾಣ್ತಾ ಇವೆ? ಎಸ್ ಎಸ್ ಓಕೆ ಓಕೆ ನೈಸ್ ನೈಸ್. Is it clear now? Okay. So actually we have been talking about the question paper. We have been solving the question papers of Group C examination conducted by Kpsc. Kpsc ವತಿಯಿಂದ ನಡೆಸಲಾಗ್ತಾ ಇರುವಂತಹ ಗ್ರೂಪ್ ಸಿ ಎಕ್ಸಾಮಿನೇಷನ್ನ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಕಳೆದ ಕೆಲವು ದಿನಗಳಿಂದ ಚರ್ಚೆ ಮಾಡ್ತಾ ಇದ್ದೀವಿ. ಹೌ ಟು ಸಾಲ್ವ್ ದ್ಯಾಮ್ ವಿತ್ ಲಿಟ್ಲ್ ಎಕ್ಸ್ಪ್ಲನೇಷನ್ ಸಮೇತ ನಾವು ಚರ್ಚೆ ಮಾಡ್ತಾ ಇದ್ವಿ. ಆ್ಯಂಡ್ this was the question paper. Actually we talked about 3 to 4 questions already from this particular question paper. ಈ ಕ್ವೆಶನ್ ಪೇಪರ್ನಿಂದ ಒಂದು 2-3 ಪ್ರಶ್ನೆಗಳನ್ನು ಈಗಾಗಲೇ ನಾವು ಚರ್ಚೆ ಮಾಡಿದ್ದೀವಿ. ಆ್ಯಂಡ್ ದ ಫಸ್ಟ್ one is about the phrases, idioms and phrases. Idioms and phrases ಮೇಲೆ ಚರ್ಚೆ ಮಾಡಿರ್ತಕ್ಕಂಥ ಕೆಲವು ಪ್ರಶ್ನೆಗಳು. I will remind that again. The first question, Tejas attends karate classes once in a blue moon ಅಂತ ಇಲ್ಲಿ ಹೇಳಲಾಗಿದೆ. Tejas attends karate classes once in a blue moon. ಸೊ ಅಂಡರ್ಲೈನ್ ಮಾಡಿರುವ ಪದ ಇಲ್ಲಿ ಒನ್ಸ್ ಇನ್ ಅ ಬ್ಲೂ ಮೂನ್ ಅನ್ನೋದು ಅಂಡರ್ಲೈನ್ ಮಾಡಿರುವಂತ ಪದ ಆಗಿದೆ. ಒನ್ಸ್ ಇನ್ ಅ ಬ್ಲೂ ಮೂನ್. ಸೊ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಏನು ಅಂಡರ್ಲೈನ್ ಮಾಡಲಾಗಿದೆ, ದ ಮೀನಿಂಗ್ ಆಫ್ ಒನ್ಸ್ ಇನ್ ಅ ಬ್ಲೂ ಮೂನ್, ಒನ್ಸ್ ಇನ್ ಅ ಬ್ಲೂ ಮೂನ್ ಅನ್ನುವಂತ ಅರ್ಥ ಏನು ಕೊಡುತ್ತೆ ಅಂತ ಕೆಳಗಡೆ 4 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ರೀಡ್ ದ 4 ಆಪ್ಷನ್ಸ್. ಫಸ್ಟ್ ಒನ್ ಈಸ್ ತೇಜಸ್ ಅಟೆಂಡ್ಸ್ ಕರಾಟೆ ಕ್ಲಾಸಸ್ ರೆಗ್ಯುಲರ್ಲಿ ಅಂತ ಹೇಳುತ್ತೆ. ಇಟ್ ಮೀನ್ಸ್ ಫಸ್ಟ್ ಆಪ್ಷನ್ ನಲ್ಲಿ ಅವ್ರು ಕೊಟ್ಟಿರೋದು ದ ಮೀನಿಂಗ್ ಆಫ್ ಒನ್ಸ್ ಇನ್ ಅ ಬ್ಲೂ ಮೂನ್ ಅನ್ನೋದು ಮೀನಿಂಗ್ ಏನ್ ಹೇಳ್ತಾ ಇದೆ ಇಲ್ಲಿ, ರೆಗ್ಯುಲರ್ಲಿ, ನಿಯಮಿತವಾಗಿ ಅನ್ನುವ ಅರ್ಥವನ್ನ ಅದು ಕೊಡ್ತಾ ಇದೆ. ತೇಜಸ್ಸ ನಿಯಮಿತವಾಗಿ ಕರಾಟೆ ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾ ಇದ್ದಾನೆ ಅಂತ ಅರ್ಥ ಕೊಡ್ತಾ ಇದೆ. ಸೆಕೆಂಡ್ ಒನ್, ತೇಜಸ್ ಅಟೆಂಡ್ಸ್ ಕರಾಟೆ ಕ್ಲಾಸಸ್ ರೇಯರ್ಲಿ. ಸೊ ದ ಮೀನಿಂಗ್ ಆಫ್ ಒನ್ಸ್ ಇನ್ ಅ ಬ್ಲೂ ಮೂನ್, ಅದರ ಮೀನಿಂಗ್ ಅಲ್ಲಿ ಕೊಟ್ಟಿರೋದು ಏನಾಗಿದೆ, ರೇಯರ್ಲಿ ಅಂತ ಹೇಳಲಾಗಿದೆ. ರೇಯರ್ಲಿ ಅಂದ್ರೆ ಅಪರೂಪಕ್ಕೊಮ್ಮೆ, ಯಾವತ್ತಾದ್ರೂ ಒಮ್ಮೆ, ರೇಯರ್ಲಿ ಅನ್ನೋದು ಮೀನಿಂಗ್ ಕೊಟ್ಟಿದ್ದಾರೆ. ಅಂಡ್ ತೇಜಸ್ ಅಟೆಂಡ್ಸ್ ಕರಾಟೆ ಕ್ಲಾಸಸ್ ಫೋರ್ಟ್ ನೈಟ್ಲಿ ಅನ್ನೋದು ಅಂದ್ರೆ 15 days ಒಮ್ಮೆ, ಪ್ರತಿ 15 ದಿವಸಕ್ಕೊಮ್ಮೆ ಅಂತ ಅರ್ಥ ಕೊಡ್ತಾ ಇದೆ. ತೇಜಸ್ ಅಟೆಂಡ್ಸ್ ಕರಾಟೆ ಕ್ಲಾಸಸ್ ಫ್ರೀಕ್ವೆಂಟ್ಲಿ ಬಟ್ ನಾಟ್ ರೆಗ್ಯುಲರ್ಲಿ. ಫ್ರೀಕ್ವೆಂಟ್ಲಿ ಬಟ್ ನಾಟ್ ರೆಗ್ಯುಲರ್ಲಿ ಅಂದ್ರೆ ಫ್ರೀಕ್ವೆಂಟ್ಲಿ ಅಂದ್ರೆ ಮೇಲಿಂದ ಮೇಲೆ, ಬಟ್ ನಾಟ್ ರೆಗ್ಯುಲರ್ಲಿ ಆದ್ರೆ ನಿಯಮಿತವಾಗಿ ಅಲ್ಲ ಅಂತ ಹೇಳ್ತಾ ಇದೆ. ಕ್ಯಾನ್ ಯು ಗಿವ್ ವಿಚ್ ಈಸ್ ದ ಬೆಸ್ಟ್ suit answer for this particular phrase meaning once in a blue moon ಅರ್ಥವನ್ನ ಕೊಡುವಂತ ಪದ ಇಲ್ಲಿ ಯಾವುದಾಗಿದೆ? Is it regularly or rarely or fortnightly or frequently but not regularly? ಯಾವುದಿರ್ಬೋದು? once in a blue moon, once in a blue moon ಈ phrasal verb ನ meaning ಏನಾಗಿದೆ ಅಂತ ತಾವು ಭಾವಿಸ್ತೀರಿ? Can you give your answer? once in a blue moon. ಸೊ ಫಸ್ಟ್ ಸಿ ಅಂತ ಹೇಳ್ತಾ ಇದ್ರೆ ಇಟ್ ಮೀನ್ಸ್ ಫೋರ್ಟ್ ನೈಟ್ಲಿ ಅಂತ ನೀವು ಹೇಳ್ತಾ ಇದ್ದೀರಿ. ಅಲ್ಲಂ ಪ್ರಭು ಅಂಡ್ ನೆಕ್ಸ್ಟ್ ಮತ್ತೊಬ್ಬರು ಅವರು ಕೂಡ ಸಿ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇಟ್ ಮೀನ್ಸ್ ಯು ಆರ್ ಗೋಯಿಂಗ್ ಫಾರ್ ದಿಸ್ ಪರ್ಟಿಕ್ಯುಲರ್ ಆಪ್ಷನ್, ತೇಜಸ್ ಅಟೆಂಡ್ಸ್ ಕರಾಟೆ ಕ್ಲಾಸಸ್ ಫೋರ್ಟ್ ನೈಟ್ಲಿ, ಇದಕ್ಕೆ ನೀವು ಹೋಗ್ತಾ ಇದ್ದೀರಾ. ಒನ್ಸ್ ಇನ್ ಅ ಬ್ಲೂ ಮೂನ್, ಕೀಪ್ ದಿಸ್ ಇನ್ ಯುವರ್ ಮೈಂಡ್. ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಹ್ಯಾಸ್ ಬೀನ್ ಆಸ್ಕ್ಡ್ ಫ್ರೀಕ್ವೆಂಟ್ಲಿ. ಮೇಲಿಂದ ಮೇಲೆ ಈ ಫ್ರೇಸಲ್ ವರ್ಬ್
ಗ್ರೂಪ್ ಸಿ ಎಕ್ಸಾಮಿನೇಷನ್ ಅಲ್ಲಿ ಬಂದಿರೋದ್ರಿಂದ ಒನ್ಸ್ ಇನ್ ಅ ಬ್ಲೂ ಮೂನ್ ಇದರ ಅರ್ಥವನ್ನ ತಾವು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಬೇಕು. ದ ಮೀನಿಂಗ್ ಆಫ್ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದ್ರೆ ರೇಯರ್ಲಿ ಅಂತ ಅರ್ಥ, ಅಪರೂಪಕ್ಕೆ ಅಂತ ಅರ್ಥ, ವಿರಳವಾಗಿ ಅಂತ ಅರ್ಥ. ಅಂದ್ರೆ ಅಮಾಸಿಗೊಮ್ಮೆ ಹುಣ್ಣಿಮೆಗೊಮ್ಮೆ ಅಂತ ಹೇಳ್ತೀವಿ. ಒನ್ಸ್ ಇನ್ ಅ ಬ್ಲೂ ಮೂನ್, ಅವ ಅಮಾಸಿಗೊಮ್ಮೆ ಹುಣ್ಣಿಮೆಗೊಮ್ಮೆ ಶಾಲೆಗೆ ಬರ್ತಾನೆ ಅಂತ ನಾವು ಬಹಳ ಸಲ ಹೇಳ್ತೀವಿ. ಹಿ ಕಮ್ಸ್ ಟು ಸ್ಕೂಲ್ ಒನ್ಸ್ ಇನ್ ಅ ಬ್ಲೂ ಮೂನ್ ಅಂದ್ರೆ ವಿರಳವಾಗಿ ಯಾವತ್ತಾದ್ರೂ ಒಂದ್ಸಲ ಬರ್ತಾನೆ. ದ ಒನ್ಸ್ ಇನ್ ಅ ಬ್ಲೂ ಮೂನ್ ಅನ್ನೋ ಮೀನಿಂಗ್ ಏನ್ ಕೊಡ್ತಾ ಇದೆ ಅಂದ್ರೆ ರೇಯರ್ಲಿ ಅನ್ನುವ ಮೀನಿಂಗ್ ಅನ್ನ ಕೊಡುತ್ತೆ. ಸೊ ದಾಟ್ಸ್ ವೈ ದ ರೈಟ್ ಆಪ್ಷನ್ ಈಸ್ ಸೆಕೆಂಡ್ ಆಪ್ಷನ್ ಈಸ್ ದ ರೈಟ್ ಒನ್. It's not C. Keep that in your mind. It is already the discussed question in the last class. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿರುವಂಥ ಕ್ವೆಶನ್ನೇ ಆಗಿದೆ. ಒನ್ಸ್ ಇನ್ ಅ ಬ್ಲೂ ಮೂನ್ ಅನ್ನೋದರ ಅರ್ಥ ರೇಯರ್ಲಿ ಅಂತಾಗಿದೆ. ಕೀಪ್ ದ್ಯಾಟ್ ಇನ್ ಯುವರ್ ಮೈಂಡ್. ನೀವು ನೋಟ್ಬುಕ್ ಅನ್ನು ತೆಗೆದುಕೊಂಡು ಒನ್ಸ್ ಇನ್ ಅ ಬ್ಲೂ ಮೂನ್ ಅಂತ ಬರ್ಕೊಂಡು ಮುಂದ್ಗಡೆ ರೇಯರ್ಲಿ ಅನ್ನುವ ಅರ್ಥ ಬರ್ಕೊಂಡು ವಿರಳವಾಗಿ ಅಂತ ಬರೆದಿಟ್ಕೊಳ್ಬೇಕು. ಅದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. KPSC ಎಕ್ಸಾಮಿನೇಷನ್ ಅಲ್ಲಿ ಮೇಲಿಂದ ಮೇಲೆ ಮರುಕಳಿಸಿರುವಂತಹ ಫ್ರೇಸಲ್ ವರ್ಬ್ಸ್ಗಳು ಜಾಸ್ತಿ ಇದಾವೆ. ಹಾಗಾಗಿ ನೀವು ಅವುಗಳ ಕಡೆ ಹೆಚ್ಚು ಗಮನ ಹರಿಸೋದು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಅಂಡ್ ನೌ ಲುಕ್ ಎಟ್ ದ ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಕ್ವೆಶನ್ ಏನಾಗಿದೆ? ಥರ್ಟಿ-ಏಯ್ತ್ ಒನ್. Alex tried to feel Isika's pulse on the issue but in vain ಅಂತ ಹೇಳಿದೆ. This is the statement given is Alex tried to feel Ishika's pulse on the issue but in vain ಅಂತ ಅದು ಹೇಳ್ತಾ ಇದೆ. So the underlined word given here is feel Ishika's pulse ಅಂತ ಕೊಡಲಾಗಿದೆ. To feel one's pulse ಅನ್ನೋದರ ಅರ್ಥ ಅದು. ಟು ಫೀಲ್ ಒನ್ಸ್ ಪನ್ಸ್, ಅಲ್ಲಿ ಒನ್ಸ್ ಅನ್ನೋದು ಅರ್ಥ ಏನ್ ಕೊಡ್ತಾ ಇದೆ ಅಂದ್ರೆ ಯಾರಾದ್ರೂ ಹೆಸರು ಬರ್ಬೋದು. ಫೀಲ್ ಇಸಿಕಾಸ್ ಅಂತ ಬರ್ಬೋದು, ಫೀಲ್ ರಮೇಶಾಸ್ ಅಂತ ಬರ್ಬೋದು, ಫೀಲ್ ಸವಿತಾಸ್ ಅಂತ ಬರ್ಬೋದು, ಫೀಲ್ ರಾಣೀಸ್ ಅಂತ ಬರ್ಬೋದು. ಇಟ್ ಮೀನ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಫ್ರೇಸಲ್ ವರ್ಬ್ ಏನಾಗಿದೆ? ಟು ಫೀಲ್ ಒನ್ಸ್ ಪಲ್ಸ್ ಅಂತ ಅರ್ಥ. ಏನದು ಟು ಫೀಲ್ ಒನ್ಸ್ ಪಲ್ಸ್ ಅಂದ್ರೆ ಅದರ ಮೀನಿಂಗ್ ಏನ್ ಕೊಡಲಾಗಿದೆ ಅಂದ್ರೆ ಅಲೆಕ್ಸ್ ಟ್ರೈಡ್ ಟು ಫೈಂಡ್ ಇಸಿಕಾಸ್ ವೀವ್ಸ್ ಆನ್ ದ ಇಶ್ಯೂಸ್ ಅಂತ ಕೊಟ್ಟಿದೆ. ಟು ಫೀಲ್ ಒನ್ಸ್ ಪಲ್ಸ್ ಮೀನ್ಸ್ ಟು ಫೈಂಡ್ ಒನ್ಸ್ ವೀವ್ಸ್ ಅನ್ನೋದು ಅದರ ಮೀನಿಂಗ್. ಎರಡನೇ ಮೀನಿಂಗ್ ನಲ್ಲಿ ಅಲೆಕ್ಸ್ ಟ್ರೈಡ್ ಟು ಆರ್ಗ್ಯೂ ವಿತ್ ಇಸಿಕಾ ಆನ್ ದ ಇಶ್ಯೂ ಅಂದ್ರೆ ಇಲ್ಲಿ ಕೊಟ್ಟಿರುವ ಅರ್ಥ ಏನು? ಟು ಆರ್ಗ್ಯೂ ವಿತ್ ಒನ್ಸ್ ವೀವ್ಸ್, ಒನ್ಸ್ ಇಶ್ಯೂ ಅಂತ ಸೆಕೆಂಡ್ ಮೀನಿಂಗ್ ಕೊಡ್ತಾ ಇದೆ. Alex tried to guide Isika on the issue. It means to guide one ಅಂತ ಅದು ಮೀನಿಂಗ್ ಕೊಡುತ್ತೆ. ಅಂಡ್ ಅಲೆಕ್ಸ್ ಟ್ರೈಡ್ ಟು ಎನ್ಲೈಟನ್ ಇಸಿಕಾ ಅಂತ ಕೊಡುತ್ತೆ. ಸೊ ಅಲ್ಲಿ 4 ಕೊಟ್ಟಿರಲ್ಲ. ಟು ಫೀಲ್ ಒನ್ಸ್ ಪಲ್ಸ್ ಅನ್ನೋದರ ಅರ್ಥ ಟು ಫೈಂಡ್ ಒನ್ಸ್ ವೀವ್ಸ್ ಅಂತ ಒಂದು ಮೀನಿಂಗ್ ಇದೆ. ಟು ಆರ್ಗ್ಯೂ ವಿತ್ ಇಶಿಕಾ, ಟು ಆರ್ಗ್ಯೂ ವಿತ್ ಸಂಬಡಿ ಅಂತ ನೆಕ್ಸ್ಟ್ ಸೆಕೆಂಡ್ ಮೀನಿಂಗ್ ಇದೆ. ಟು ಗೈಡ್ ಒನ್ ಅಂತ ಥರ್ಡ್ ಮೀನಿಂಗ್ ಇದೆ. ಟು ಎನ್ಲೈಟನ್ ಸಮ್ ಒನ್ ಅಂತ ಫೋರ್ತ್ ಮೀನಿಂಗ್ ಇದೆ. ಯಾವುದು ಸರಿ ಇರಬಹುದು? ಕ್ಯಾನ್ ಯು ಗಿವ್ ದ ರೈಟ್ meaning of this phrasal verb to feel Isika's pulse? To feel Isika's pulse, what is the meaning of that? To feel Isika's pulse means to feel one's pulse. ಒಬ್ಬರ ನಾಡಿ ಮಿಡಿತವನ್ನ ಅರಿಯುವುದು. ಒಬ್ಬರ ನಾಡಿ ಮಿಡಿತವನ್ನ ಅರಿಯುವುದು ಅಂತ ಅಂದ್ರೆ ಏನದು? ಅದರ ಮೀನಿಂಗ್ ಏನಿರ್ಬೋದು? ಟು ಫೀಲ್ ಒನ್ಸ್ ಪಲ್ಸ್ ಇದ್ರ ಮೀನಿಂಗ್ ಇಷ್ಟು 4ರಲ್ಲಿ ಯಾವ್ದಿರ್ಬೋದು? ಆಪ್ಷನ್ 1, ಆಪ್ಷನ್ 2, ಆಪ್ಷನ್ 3, ಆಪ್ಷನ್ 4. Which one will be the right option for that? To feel one's pulse. To feel one's pulse ಅಂತ ಕೊಟ್ಟಿದೆ ಇಲ್ಲಿ. ಅಲೆಕ್ಸ್ tried to feel Isika's pulse. ಇಸಿಕಾಸ್ ಪಲ್ಸ್, ಇಸಿಕಾಳ ನಾಡಿ ಮಿಡಿತವನ್ನ ಅರಿತುಕೊಳ್ಳಲು ಪ್ರಯತ್ನಿಸಿದ. ಆನ್ ದ ಇಶ್ಯೂ, ಈ ವಿಷಯದ ಮೇಲೆ, ಒಂದು ವಿಷಯದ ಮೇಲೆ ಇಶಿಕಾಳ ನಾಡಿ ಮಿಡಿತ ಅರಿಯಲು ಪ್ರಯತ್ನಿಸಿದ. ಬಟ್ ಇನ್ ವೇನ್, ಆದ್ರೆ ಇನ್ ವೇನ್ ಅಂದ್ರೆ ಇಟ್ ಈಸ್ ಹೆಲ್ಪ್ಲೆಸ್, ಆದ್ರೆ ಅಸಹಾಯಕವಾಯಿತು, ನಿರುಪಯುಕ್ತವಾಯಿತು ಅಂತ ಹೇಳಲಾಗಿದೆ. ಆದ್ರೆ ಇಲ್ಲಿ ಟು ಫೀಲ್ ಇಸಿಕಾಸ್ ಪಲ್ಸ್ ಅಂತ ಏನ್ ಹೇಳಲಾಗ್ತಾ ಇದೆ, ಅದರ ಅರ್ಥ ಟು ಫೀಲ್ ಒನ್ಸ್ ಪಲ್ಸ್ ಅಂತ ಅರ್ಥ. ಯಾವುದೋ ಒಬ್ಬ ವ್ಯಕ್ತಿಯ ನಾಡಿ ಮಿಡಿತ ಅರಿಯುವುದು ಅಂದ್ರೆ ಏನು ಅದರ ಅರ್ಥ ಅಂತ ಕೇಳ್ತಾ ಇದೆ. ಅದರ ಮೀನಿಂಗ್ ಏನಾಗಿದೆ? ವಾಟ್ ಈಸ್ ದ ಮೀನಿಂಗ್ ಆಫ್ ದಾಟ್ ಪರ್ಟಿಕ್ಯುಲರ್ ಫ್ರೇಸಲ್ ವರ್ಬ್? ಆ ಫ್ರೇಸಲ್ ವರ್ಬ್ ಮೀನಿಂಗ್ ಏನಿದೆ ಅಂತ ಕೇಳಲಾಗ್ತಾ ಇದೆ. ಇಲ್ಲಿ ಅಲೆಕ್ಸ್ ಟ್ರೈ ಟು ಫೈಂಡ್ ಇಸಿಕಾಸ್ ವೀವ್ಸ್ ಆನ್ ದ ಇಶ್ಯೂ ಬಟ್ ಇನ್ ವೇನ್ ಅಂದ್ರೆ
ಇಲ್ಲಿ ಕೊಟ್ಟಿರ್ತಕ್ಕಂಥ ಮೀನಿಂಗ್ ಟು ಫೈಂಡ್ ಇಸಿಕಾಸ್ ವೀವ್ಸ್ ಅಂತ ಕೊಟ್ಟಿದೆ. ಅಂದ್ರೆ ಇಸಿಕಾಳ ಅಭಿಪ್ರಾಯಗಳನ್ನ ಅರಿಯುವುದು ಅಂತ ಅರ್ಥ ಅಂತ ಮೊದಲನೇ ಮೀನಿಂಗ್. ಅವಳ ನಾಡಿ ಮಿಡಿತ ಅರಿಯುವುದು ಅಂದ್ರೆ ಅವಳ ಅಭಿಪ್ರಾಯ ಏನಾಗಿದೆ, ಅವಳ ಮನಸ್ಥಿತಿಯಲ್ಲಿರುವ ಅಭಿಪ್ರಾಯ ಏನಾಗಿದೆ ಅಂತ ಅರಿಯುವುದು ಅಂತ ಮೊದಲನೇ ಮೀನಿಂಗ್ ಕೊಡ್ತಾ ಇದೆ. ಎರಡನೇ ಮೀನಿಂಗ್ ಏನ್ ಹೇಳ್ತಾ ಇದೆ, ಅಲೆಕ್ಸ್ ಟ್ರೈ ಟು ಆರ್ಗ್ಯೂ ವಿತ್ ಇಶಿಕಾ. ಅಂದ್ರೆ ಅಲೆಕ್ಸ್ ಏನ್ ಮಾಡ್ತಾ ಇದ್ದಾಳೆ, ಇಶಿಕಾಳ ಜೊತೆ ವಾದ ಮಾಡಬೇಕು ಅಂತಾಳೆ ಪ್ರಯತ್ನ ಮಾಡ್ತಾ ಇದ್ದಾಳೆ ಅಂತ ಅರ್ಥ. ಅಂದ್ರೆ ಒಬ್ಬಳ ನಾಡಿ ಮಿಡಿತ ಅರಿಯುವುದು ಅಂದ್ರೆ ಒಬ್ಬರ ಜೊತೆ ವಾದ ಮಾಡೋದು ಅಂತ ಅರ್ಥ ಕೊಡ್ತಾ ಇದೆ ಸೆಕೆಂಡ್ ಆಪ್ಷನ್. ಥರ್ಡ್ ಆಪ್ಷನ್, ಅಲೆಕ್ಸ್ ಟ್ರೈ ಟು ಗೈಡ್ ಇಶಿಕಾ. ಅಲೆಕ್ಸ್ ಇಶಿಕಾಳಿಗೆ ಮಾರ್ಗದರ್ಶನ ಮಾಡಬೇಕು ಅಂತ ಬಯಸ್ತಾ ಇದ್ದಾಳೆ ಅನ್ನೋದು ಈ ಮೂರನೇ ಮೀನಿಂಗ್ ಹೇಳ್ತಾ ಇದೆ. ನಾಲ್ಕನೇದು, ಅಲೆಕ್ಸ್ ಇಶಿಕಾಳ ಟ್ರೈ ಟು ಎನ್ಲೈಟನ್, ಅವಳನ್ನ ಹುರಿದುಂಬಿಸಬೇಕು ಅಂತ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಇದೆ. ಇಲ್ಲಿ ನಾಡಿ ಮಿಡಿತವನ್ನ ಅರಿಯುವುದು ಅಂದ್ರೆ ಅಭಿಪ್ರಾಯವನ್ನ ತಿಳಿದುಕೊಳ್ಳುವುದು, ವಾದ ಮಾಡುವುದು, ಮಾರ್ಗದರ್ಶನ ಮಾಡುವುದು ಮತ್ತು ಹುರಿದುಂಬಿಸುವುದು ಅಂತ 4 ರೀತಿಯಲ್ಲಿ ಆಪ್ಷನ್ಸ್ಗಳು ಕೊಟ್ಟಿವೆ. And which one will be the best suitable answer for that particular phrasal verb to find one's, to feel one's pulse ಅನ್ನೋದಕ್ಕೆ ಯಾವುದು ಇರಬಹುದು? ಟು ಎನ್ಲೈಟನ್ ಅಂತ ಕೆಲವರು ಹೇಳ್ತಾ ಇದ್ರಿ. ನಾಡಿ ಮಿಡಿತವನ್ನ ಅರಿಯುವುದಕ್ಕೆ ಹುರಿದುಂಬಿಸುವುದು ಅಂತ ಭಾವಿಸ್ತೀರ ತಾವು? ಒಬ್ಬರ ನಾಡಿ ಮಿಡಿತವನ್ನ ಅರಿಯುವುದು ಅಂದ್ರೆ ಅವರ ಮನಸ್ಸಿನ ಭಾವ ಏನಿದೆ ಅಂತ ಅರಿಯುವುದು. ಮನಸ್ಸಿನ ಭಾವ ಅಂದ್ರೆ ಇಲ್ಲಿ ಅದರ ಅರ್ಥ ಅವನ ಅಭಿಪ್ರಾಯ, ಅವನ ಒಳ ಅಭಿಪ್ರಾಯ ಏನಿದೆ ಅಂತ ಅರಿಯುವುದು. The first option will be the right option. Alex tried to find Isika's views on the issue, but in vain. Isika's issue. ಟು ಫೈಂಡ್ ಇಸಿಕಾಸ್ ವೀವ್ಸ್ ಅಂದ್ರೆ ಒಬ್ಬರ ಅಭಿಪ್ರಾಯವನ್ನ ಏನ್ ಮಾಡೋದು, ತಿಳಿದುಕೊಳ್ಳೋದು, ಅವರ ಒಪಿನಿಯನ್ ಏನಿದೆ ಅನ್ನೋದನ್ನ ತಿಳಿದುಕೊಳ್ಳೋದು. ಟು ಫೀಲ್ ಒನ್ಸ್ ಪಲ್ಸ್. ಲುಕ್ ಅಟ್ ದಿಸ್. To feel one's pulse. To feel one's pulse. The meaning of this is to find one's views. To find one's views. Or to understand one's views ಅಂತ ಅರ್ಥ ಕೊಡುತ್ತೆ. To understand one's views. ಒಬ್ಬರ ನಾಡಿ ಮಿಡಿತವನ್ನ ಅರಿಯುವುದು ಅಂದ್ರೆ ಅದರ ಅರ್ಥ ಒಬ್ಬರ ಅಭಿಪ್ರಾಯ ಏನಿದೆ, ಅವರ ಮನಸ್ಸಿನಲ್ಲಿ ಏನಿದೆ ಅಂತ ತಿಳಿದುಕೊಳ್ಳುವುದು. ಸೊ ರೈಟ್ ಡೌನ್ ದಿಸ್. ಟು ಫೀಲ್ ಒನ್ಸ್ ಪಲ್ಸ್, ಇದರ ಮೀನಿಂಗ್ ಏನು ಅಂದ್ರೆ ಟು ಫೈಂಡ್ ಒನ್ಸ್ ವೀವ್ಸ್ ಅಂತ ಅರ್ಥ ಮಾಡ್ಕೊಳ್ಬೇಕು, ಅಥವಾ ಟು ಅಂಡರ್ಸ್ಟ್ಯಾಂಡ್ ಒನ್ಸ್ ವೀವ್ಸ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಆದ್ರೆ ಕ್ವೆಶನ್ಸ್ ನಲ್ಲಿ ಒನ್ಸ್ ಅಂತ ಬರಲ್ಲ. ಈ ಒನ್ ಅನ್ನೋದ್ರ ಬದಲು ಯಾವ್ದಾದ್ರು ಒಬ್ಬರ ಹೆಸರು ಬರ್ಬೋದು. ಟು ಫೀಲ್ ಒನ್ಸ್ ಪಲ್ಸ್ ಅಂತ ಬರೋ ಬದಲಿ ಟು ಫೀಲ್ ಇಶಿಕಾಸ್ ಪಲ್ಸ್ ಅಂತ ಕೊಟ್ಟಿದೆ. ಆರ್ ಟು ಫೀಲ್ ರಮೇಶಾಸ್ ಪಲ್ಸ್ ಅಂತ ಬರ್ಬೋದು, ಅಥವಾ ಟು ಫೀಲ್ ಲಕ್ಷ್ಮೀಸ್ ಪಲ್ಸ್ ಅಂತ ಬರ್ಬೋದು, ಅಥವಾ ಟು ಫೀಲ್ ಗೌರೀಸ್ ಪಲ್ಸ್ ಅಂತ ಬರ್ಬೋದು. ಇಲ್ಲಿ ಒನ್ ಅನ್ನೋದ್ರ ರೀಪ್ಲೇಸ್ ಆಗಿ ಒಂದ್ ನೇಮ್ ಬರ್ಬೋದು. ಅದೇ ರೀತಿಯಲ್ಲಿ ಟು ಫೈಂಡ್ ಒನ್ಸ್ ವೀವ್ಸ್ ಅಂದ್ರೆ ಟು ಫೈಂಡ್ ರಮೇಶಾಸ್ ವೀವ್ಸ್, ಟು ಫೈಂಡ್ ರಾಜೂಸ್ ವೀವ್ಸ್. ಈ ರೀತಿಯಲ್ಲಿ ಒನ್ ಅನ್ನೋ ಪ್ಲೇಸ್ ನಲ್ಲಿ ಏನ್ ಬರ್ಬೋದು, ಒಂದ್ ನೇಮ್ ಬರ್ಬೋದು. ದಾಟ್ ಇಸ್ ಟು ಬಿ ಅಂಡರ್ಸ್ಟುಡ್. ರೈಟ್ ಡೌನ್ ದಿಸ್. ಇದನ್ನ ನೀವು ಚೆನ್ನಾಗಿ ಏನ್ ಮಾಡ್ಕೊಳ್ಬೇಕು, ಅರ್ಥೈಸ್ಕೊಳ್ಬೇಕು. ಅಂಡ್ ನೌ ಕಮ್ ಟು ದ ನೆಕ್ಸ್ಟ್ ಕ್ವೆಶನ್. He may be taken to task. He may be taken to task by the authorities ಅಂತ ಕೊಟ್ಟಿದೆ. He may be taken to task by the authorities. The underlined word is taken to task. Taken to task ಅಂತ ಕೊಟ್ಟಿದೆ. ಏನದು taken to task ಅಂದ್ರೆ he may be rewarded by the authorities. ಇದರ ಅರ್ಥ ಟು ಟೇಕ್ ಟು ಟಾಸ್ಕ್ ಅಂತ ಅರ್ಥ. ಟು ಟೇಕ್ ಟು ಟಾಸ್ಕ್ ಅಂದ್ರೆ ಏನು ಅಂತ ಅದರ ಅರ್ಥ, ಮೀನಿಂಗ್ ಅನ್ನ ಹೇಳ್ಬೇಕು. ವಾಟ್ ಡು ಯು ಮೀನ್ ಬೈ ದ ಇಡಿಯಮ್ ಟು ಟೇಕ್ ಟು ಟಾಸ್ಕ್? ವಾಟ್ ಈಸ್ ದ ಮೀನಿಂಗ್ ಆಫ್ ಟು ಟೇಕ್ ಟು ಟಾಸ್ಕ್? ಟು ಟೇಕ್ ಟು ಟಾಸ್ಕ್ ಇದರ ಮೀನಿಂಗ್ ಏನಿದೆ ಅಂತ ನೀವು ಚೆಕ್ ಮಾಡಬೇಕು. ಫಸ್ಟ್ ಒನ್ ಈಸ್ ಹಿ ಮೇ ಬಿ ರಿವಾರ್ಡೆಡ್. ಅಂದ್ರೆ ರಿವಾರ್ಡೆಡ್ ಅಂದ್ರೆ ಬಹುಮಾನ ಕೊಡುವುದು ಅಥವಾ ಗೌರವಿಸುವುದು ಅಂತಾನು ನೀವು ಅರ್ಥ ಮಾಡಬಹುದು. ಹಿ ಮೇ ಟೆಂಡರ್ ಹಿಸ್ ರೆಸಿಗ್ನೇಷನ್ ಅಂದ್ರೆ
ರೆಸಿಗ್ನೇಷನ್ ಕೊಡೋದು. ಹಿ ಮೇ ಬಿ ಎಂಟ್ರಸ್ಟೆಡ್ ವಿತ್ ಅನ್ ಆಫೀಸಿಯಲ್ ಜಾಬ್ ಅಂದ್ರೆ ವಿಶ್ವಾಸ ಗಳಿಸುವುದು. ಹಿ ಮೇ ಗೆಟ್ ಅನ್ ಆಫೀಸಿಯಲ್ ರಿಪ್ರಿಮ್ಯಾಂಡ್ ಅಂತ ಇದೆ, ಅಂದ್ರೆ ಒಂದು ಶಿಕ್ಷೆಯನ್ನ ಅನುಭವಿಸುವುದು. ಟು ಟೇಕ್ ಟು ಟಾಸ್ಕ್ ಅಂದ್ರೆ ದ ಮೀನಿಂಗ್ ಆಫ್ ಟು ಟೇಕ್ ಟು ಟಾಸ್ಕ್. ರೈಟ್ ಡೌನ್ ದಿಸ್, ಟು ಟೇಕ್ ಟು ಟಾಸ್ಕ್. ವಾಟ್ ಈಸ್ ದ ಮೀನಿಂಗ್ ಆಫ್ ಟು ಟೇಕ್ ಟು ಟಾಸ್ಕ್? ಟು ಟೇಕ್ ಟು ಟಾಸ್ಕ್ ಅನ್ನೋ ಮೀನಿಂಗ್ ಏನ್ ಹೇಳುತ್ತೆ ಅಂತ ಹೇಳಬೇಕು. ದ ಮೀನಿಂಗ್ ಆಫ್ ಟು ಟೇಕ್ ಟು ಟಾಸ್ಕ್ ಈಸ್ ಆಫೀಸಿಯಲ್ ರಿಪ್ರಿಮ್ಯಾಂಡ್ ಅಂತ ಆಗಿದೆ. ಆಫೀಸಿಯಲ್ ರಿಪ್ರಿಮ್ಯಾಂಡ್, ದ ರೈಟ್ ಆಪ್ಷನ್ ಫಾರ್ ದ್ಯಾಟ್ ಈಸ್ ಫೋರ್ತ್ ಒನ್. ಅಂದ್ರೆ ಶಿಕ್ಷೆಯನ್ನ ನೀಡೋದು. ಟು ಟೇಕ್ ಟು ಟಾಸ್ಕ್, ದ ಮೀನಿಂಗ್ ಆಫ್ ಟು ಟೇಕ್ ಟು ಟಾಸ್ಕ್ ಈಸ್ ಟು ಗಿವ್ ಪನಿಷ್ಮೆಂಟ್ ಆರ್ ಟು ಗಿವ್ ಆಫೀಸಿಯಲ್ ರಿಪ್ರಿಮ್ಯಾಂಡ್. ಇದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಟು ಟೇಕ್ ಟು ಟಾಸ್ಕ್, ದ ಮೀನಿಂಗ್ ಆಫ್ ಟು ಟೇಕ್ ಟು ಟಾಸ್ಕ್ ಈಸ್ ಟು ಗಿವ್ ಪನಿಷ್ಮೆಂಟ್ ಆರ್ ಟು ಗಿವ್ ಅನ್ ಆಫೀಸಿಯಲ್ ರಿಪ್ರಿಮ್ಯಾಂಡ್ ಅಂತ ಅದನ್ನ ಹೇಳ್ಬೇಕು. ಟು ಗಿವ್ ಆಫೀಸಿಯಲ್ ರಿಪ್ರಿಮ್ಯಾಂಡ್ ಅನ್ನೋದನ್ನ ನೀವು ಗಮನಿಸಬೇಕು. ಸೊ ಲೈಕ್ ದಿಸ್, ಈ ಫ್ರೇಸಲ್ ವರ್ಬ್ಸ್ ಬರ್ಬೋದು. ಇಡಿಯಮ್ಸ್ ಅಂಡ್ ಫ್ರೇಸಸ್ ಅಂತ ಏನ್ ಹೇಳ್ತೀವಿ, ಇಡಿಯಮ್ಸ್ ಅಂಡ್ ಫ್ರೇಸಸ್ ನುಡಿಗಟ್ಟುಗಳು ಕೆಲವು ನೀವು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಬೇಕು. ಟು ಟೇಕ್ ಟು ಟಾಸ್ಕ್ ಮೀನ್ಸ್ ಟು ಗಿವ್ ಆಫೀಸಿಯಲ್ ರಿಪ್ರಿಮ್ಯಾಂಡ್. Okay, now look at this. So first of all, to go for these idioms and phrases, you have to refer some good books. ಕೆಲವು ಉತ್ತಮವಾದ ಪುಸ್ತಕಗಳನ್ನ ನೀವು ರೆಫರ್ ಮಾಡಬೇಕು. ಜನರಲಿ ಐ ಸಜೆಸ್ಟ್ ದ ಬುಕ್ಸ್ ಆಫ್ ಆಬ್ಜೆಕ್ಟಿವ್ ಜನರಲ್ ಇಂಗ್ಲಿಷ್. ಆಬ್ಜೆಕ್ಟಿವ್ ಜನರಲ್ ಇಂಗ್ಲಿಷ್ ಅಂತ ಏನಿದೆ, ಯಾವುದಾದ್ರೂ ಆಥರ್ಸ್ SP ಬಕ್ಸಿ ಆಗಿರ್ಬೋದು, RS ಅಗರ್ವಾಲ್ ಆಗಿರ್ಬೋದು, ಬೇರೆ ಬೇರೆ ಆಥರ್ಸ್ಗಳು ಬರೆದಿರ್ತಕ್ಕಂಥ ಆಬ್ಜೆಕ್ಟಿವ್ ಜನರಲ್ ಇಂಗ್ಲಿಷ್, ಈ ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಇಡಿಯಮ್ಸ್ ಅಂಡ್ ಫ್ರೇಸಸ್ ಚಾಪ್ಟರ್ ನಲ್ಲಿ ಏನ್ ಲಿಸ್ಟ್ ಔಟ್ ಮಾಡಲಾಗಿದೆ, ಆ ಲಿಸ್ಟ್ ಔಟ್ ಮಾಡಿರುವ ಪದಗಳು, ಅವುಗಳ ಮೀನಿಂಗ್ ನೀವು ಬರೆದಿಟ್ಕೊಂಡು ದಾಟ್ ಈಸ್ ಟು ಬಿ ರಿಮೆಂಬರ್ಡ್. ಅವುಗಳನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ ನೀವು ಈ ತರದ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರ ಬರೆದುಕೊಳ್ಬಹುದು. ಅಂಡ್ ನೆಕ್ಸ್ಟ್ ಕ್ವೆಶನ್ ಏನಾಗಿದೆ ಅಂದ್ರೆ 40th ಕ್ವೆಶನ್ಸ್ಗೆ ಒಂದು ಡೈರೆಕ್ಷನ್ ಕೊಡಲಾಗಿದೆ. In question number 40 to 43, there are sentences which are divided and numbered into 3 parts, and one of the parts may contain an error. Identify the error by 1, 2, or 3 given under the parts of the sentence. If there are no errors, mark 4. No error, say it, blacken the corresponding circle. Andre ಇಲ್ಲಿ ದ ಸೆಂಟೆನ್ಸ್ ಹ್ಯಾಸ್ ಡಿವೈಡೆಡ್ ಇಂಟು ಸಮ್ ಪಾರ್ಟ್ಸ್. ಒಂದು ವಾಕ್ಯವನ್ನ ಹಲವು ಭಾಗಗಳಾಗಿ ಮಾಡಲಾಗಿದೆ. ನಾವು ಲುಕ್ ಅಟ್ ದಿಸ್ 1, 2, 3, 4 ಅಂತ 4 ರೀತಿಯಲ್ಲಿ ಭಾಗಗಳನ್ನ ಮಾಡಲಾಗಿದೆ. ಅಂಡ್ ದ ಫೋರ್ತ್ ಆಪ್ಷನ್, 4ನೇ ಆಪ್ಷನ್ ಇರೋದು ನೋ ಎರರ್ ಅಂತ ಕೊಡ್ಲಾಗಿರುತ್ತೆ. ಆ ವಾಕ್ಯದಲ್ಲಿ ಎಲ್ಲಿ ತಪ್ಪಿದೆ ಅನ್ನೋದನ್ನ ನೀವು ಸಾಮಾನ್ಯವಾಗಿ ಗಮನಿಸಬೇಕು. ಯು ಹ್ಯಾವ್ ಟು ಫೈಂಡ್ ಔಟ್ ದ ಎರರ್. Which part of that particular sentence has an error with it? ಆ ವಾಕ್ಯದ ಯಾವ ಭಾಗದಲ್ಲಿ ದೋಷವಿದೆ. And the error may come with singular and plurality. ಏಕವಚನ ಬಹುವಚನ ರೂಪದಲ್ಲಿ ಎರರ್ ಬರ್ಬೋದು. It may be with verb, ಕ್ರಿಯಾಪದದ ರೂಪದಲ್ಲಿ ಬದಲಾವಣೆ ಬರ್ಬೋದು. It may be error with tense form ನಲ್ಲಿ ಎರರ್ ಬರ್ಬೋದು. It may be error with the use of prepositions. Preposition ಯೂಸ್ ಮಾಡೋದ್ರಲ್ಲಿ ಎರರ್ ಬರ್ಬೋದು. ಅಂದ್ರೆ ಯು ಶುಡ್ ಹ್ಯಾವ್ ಅ ವೆಲ್ ನಾಲೆಜ್ ಅಬೌಟ್ ದ ಯೂಸ್ ಆಫ್ ಪ್ರಿಪೋಸಿಷನ್, ವೆಲ್ ನಾಲೆಜ್ ಅಬೌಟ್ ದ ಟೆನ್ಸ್, ವೆಲ್ ನಾಲೆಜ್ ಅಬೌಟ್ ದ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್. ಕರ್ತೃಪದ ಮತ್ತು ಕ್ರಿಯಾಪದಗಳು ಒಂದಕ್ಕೊಂದು ಪೂರಕವಾಗಿ ಹೇಗೆ ಅಗ್ರಿಮೆಂಟ್ ಆಗ್ತವೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರಬೇಕು. ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಅನ್ನೋ ಟಾಪಿಕ್ ಮೇಲೆ ನೀವು ಸ್ಪಷ್ಟವಾದ ಗ್ರಿಪ್ ಇದ್ರೆ ಐಡೆಂಟಿಫಿಕೇಶನ್ ಆಫ್ ಎರರ್ ಈಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಏಕವಚನ ರೂಪದ ನಾಮಪದಗಳು, ಬಹುವಚನದ ರೂಪದ ನಾಮಪದಗಳ ಬಳಕೆಗಳ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ಮಾಹಿತಿ ಇರಬೇಕು. ಯೂಸ್ ಆಫ್ ಪ್ರಿಪೋಸಿಷನ್ಸ್ ಮೇಲೆ ಇರಬೇಕು, ಯೂಸ್ ಆಫ್ ಕಂಜಂಕ್ಷನ್ಸ್ ಮೇಲೆ ಇರಬೇಕು, ನಾಲೆಜ್ ಆಫ್ ಟೆನ್ಸ್ ಮೇಲೆ ಇರಬೇಕು. ಅಂದ್ರೆ
ಎನಿ ಗ್ರಾಮರ್ ಟಾಪಿಕ್ ಮೇಲೆ ಅಲ್ಲಿ ಪ್ರಶ್ನೆ ಬರ್ಬೋದು. ಸ್ಪಷ್ಟವಾಗಿ ಇದೇ ರೀತಿಯಲ್ಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಎಲ್ಲಾ ರೀತಿಯ ಗ್ರಾಮರ್ ಪಾಯಿಂಟ್ಗಳ ಮೇಲೆ ಅಲ್ಲಿ ಐಡೆಂಟಿಫಿಕೇಶನ್ ಆಫ್ ಎರರ್ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕಾಗಿರುತ್ತೆ. ಇಲ್ಲಿ ನೈದರ್ ಹಿ ನಾರ್ ಹೀಸ್ ಟೀಮ್ ವರ್ ಪ್ರೆಸೆಂಟ್ ದ್ಯಾಟ್ ಡೇ ಅಂತ ಕೊಟ್ಟಿದ್ದಾರೆ. ನೈದರ್ ಹಿ ನಾರ್ ಹೀಸ್ ಟೀಮ್ ವರ್ ಪ್ರೆಸೆಂಟ್ ದ್ಯಾಟ್ ಡೇ, ನೋ ಎರರ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಅವರು ಆಲ್ರೆಡಿ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅಲ್ಲಿ ಯಾವುದಕ್ಕೆ ಎಕ್ಸ್ಪ್ಲನೇಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ, ದ ಕರೆಕ್ಟ್ ಆನ್ಸರ್ ಇನ್ ದಿಸ್ ಕೇಸ್ ಈಸ್ ಆಪ್ಷನ್ 3. ಎಲ್ಲಿ ಎರರ್ ಇದೆ ಅಂದ್ರೆ ಆಪ್ಷನ್ 3ರಲ್ಲಿ ಎರರ್ ಇದೆ ಅಂತ ಅವ್ರು ಹೇಳತ್ತಾ ಇದ್ದಾರೆ. ಇಲ್ಲಿ ವರ್ ಪ್ರೆಸೆಂಟ್ ದ್ಯಾಟ್ ಡೇ ಅಂತ ಇದೆ. ನೈದರ್ ಹಿ ನಾರ್ ಹೀಸ್ ಟೀಮ್ ವರ್ ಪ್ರೆಸೆಂಟ್ ದ್ಯಾಟ್ ಡೇ ಅನ್ನೋದ್ರಲ್ಲಿ ವರ್ ಪ್ರೆಸೆಂಟ್ ಅನ್ನೋದ್ರಲ್ಲಿ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ವರ್ ಪ್ರೆಸೆಂಟ್ ಅನ್ನೋದು ತಪ್ಪು? ಹಾಗಾದ್ರೆ ಅಲ್ಲಿ ಸರಿಯಾಗಿ ಏನ್ ಬರಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು. ಏನ್ ರೂಲ್ ಹೇಳುತ್ತೆ? ಸೊ ದ್ಯಾಟ್ ಪರ್ಟಿಕ್ಯುಲರ್ ಪೀಸ್ ಆಫ್ ಎಕ್ಸಾಂಪಲ್ ಹ್ಯಾಸ್ ಇನ್ ರಿಲೇಷನ್ ವಿತ್ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಮೇಲೆ ಅದು ಏನಾಗಿದೆ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇದೆ. 2 ಸಿಂಗ್ಯುಲರ್ ಸಬ್ಜೆಕ್ಟ್ಸ್, 2 ಸಿಂಗ್ಯುಲರ್ ನೌನ್ಸ್ಗಳು. ಇಫ್ 2 ಸಿಂಗ್ಯುಲರ್ ನೌನ್ಸ್ ಆರ್ ಕನೆಕ್ಟೆಡ್ ವಿತ್ ಐದರ್ ಆರ್ ನೈದರ್, ಐದರ್ ಆಗಲಿ ನೈದರ್ ಆಗಲಿ ಅದ್ರ ಜೊತೆ ಕನೆಕ್ಟ್ ಆಗಿದ್ರೆ ದೇ ಟೇಕ್ ದ ವರ್ಬ್ ಅಕಾರ್ಡಿಂಗ್ ಟು ದ ಸೆಕೆಂಡ್ ಸಬ್ಜೆಕ್ಟ್. ನಿಯರ್ ಸಬ್ಜೆಕ್ಟ್ ಏನಾಗಿದೆ ಅದರ ಮೇಲೆ ಇರುತ್ತೆ. ನೈದರ್ ಹಿ ಅಂದ್ರೆ ಇಲ್ಲಿ ಒಂದು ಪ್ರೊನೌನ್ ಆಗಿದೆ, ಏಕವಚನ ರೂಪದ ಪ್ರೊನೌನ್ ಹಿ. ನಾರ್ ಹೀಸ್ ಟೀಮ್, ಕಲೆಕ್ಟಿವ್ ನೌನ್. ಹೀಸ್ ಟೀಮ್, ಟೀಮ್ ಅನ್ನೋದು ಕಲೆಕ್ಟಿವ್ ನೌನ್. ಜನರಲಿ ಟೀಮ್ ಅನ್ನೋದು ಆಸ್ ಅ ಹೋಲ್ ಆಗಿ ತೆಗೆದುಕೊಂಡಾಗ ಅದು ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ. ಟೀಮ್ ಅನ್ನೋದು ಇಟ್ ರಿಪ್ರೆಸೆಂಟ್ಸ್ ಸಿಂಗ್ಯುಲರ್ ನೌನ್, ಇದು ಒಂದು ಏಕವಚನದ ನಾಮಪದ ಅಂತ ಕನೆಕ್ಟ್ ಮಾಡ್ತಾ ಇದೆ. ಐದರ್ ಆಗಲಿ ನೈದರ್ ಆಗಲಿ ಬಳಕೆ ಮಾಡಿದಾಗ ಸೆಕೆಂಡ್ ಸಬ್ಜೆಕ್ಟ್ ನಲ್ಲಿ ಏನ್ ನಾಮಪದ ಇದೆಯೋ ಅಥವಾ ಸರ್ವನಾಮಪದ ಇದೆಯೋ ಅದನ್ನ ಆಧರಿಸಿ ನೀವು ಮುಂದೆ ಬರುವ ವರ್ಬ್ ಅನ್ನ ಯೂಸ್ ಮಾಡಬೇಕು ಅಂತ ಹೇಳಿ. ಇಲ್ಲಿ ಟೀಮ್ ಅನ್ನೋದು ಏನಾಗಿದೆ, ದಾಟ್ ಈಸ್ ಅ ಸಿಂಗ್ಯುಲರ್ ನೌನ್. ಅದಕ್ಕೆ ಸಿಂಗ್ಯುಲರ್ ಆಗಿದ್ರೆ ದ ವರ್ಬ್ ಅಗ್ರಿ ವಿತ್ ಸಿಂಗ್ಯುಲರ್ ವರ್ಬ್. ಸಿಂಗ್ಯುಲರ್ ನೌನ್ಸ್ ಅಗ್ರಿ ವಿತ್ ಸಿಂಗ್ಯುಲರ್ ವರ್ಬ್. ಏಕವಚನದ ನಾಮಪದಗಳು ಏಕವಚನದ ಕ್ರಿಯಾಪದಗಳನ್ನೇ ಪಡೆದುಕೊಳ್ತಾವ. ಟೀಮ್ ಅನ್ನೋದು ಏಕವಚನ ಇರೋದ್ರಿಂದ ಇಲ್ಲಿ ವರ್ಬ್ ಬದಲಿ ಏನ್ ಬರಬೇಕು, ವಾಸ್ ಅಂತ ಬರಬೇಕು. ಆದ್ರೆ ಇಲ್ಲಿ ಏನ್ ಕೊಡ್ಲಾಗಿದೆ, ವರ್ ಅಂತ ಕೊಡ್ಲಾಗಿದೆ. ಬಹುವಚನ ರೂಪದ ಕ್ರಿಯಾಪದ ಅಲ್ಲಿ ಬಳಕೆ ಆಗಿದೆ. ದಾಟ್ಸ್ ವೈ ದಾಟ್ ಈಸ್ ರಾಂಗ್. ಅಲ್ಲಿ ತಪ್ಪಿದೆ. ಆ ಭಾಗದಲ್ಲಿ ತಪ್ಪಿರೋದ್ರಿಂದ ಎಷ್ಟನೇ ಭಾಗದಲ್ಲಿ ತಪ್ಪಿದೆ, 3ನೇ ಭಾಗದಲ್ಲಿ ತಪ್ಪಿರೋದ್ರಿಂದ ಅದನ್ನ ನೀವು 3 ಅಂತ ಬರೆದುಕೊಳ್ಬೇಕು. 3 ಅಂತ ಆಪ್ಷನ್ ಹೇಳ್ಬೇಕು. ಇಫ್ ದೇರ್ ಇಸ್ ನೋ ಎರರ್ ಇನ್ ಅ ಸೆಂಟೆನ್ಸ್, ವಾಕ್ಯದಲ್ಲಿ ಯಾವುದೇ ರೀತಿಯ ಎರರ್ಗಳು ಇಲ್ಲದಿದ್ದ ಪಕ್ಷದಲ್ಲಿ ನೀವು ಆಗ ನೋ ಎರರ್ ಅನ್ನುವ ಆಪ್ಷನ್ಗೆ ನೀವು ಹೋಗ್ಬೇಕಾಗುತ್ತೆ. ಸೊ ಲೈಕ್ ದಿಸ್ ಫೈಂಡಿಂಗ್ ಆನ್ ಎರರ್ ಇನ್ ಅ ಸೆಂಟೆನ್ಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನೆಕ್ಸ್ಟ್ ಯಾವ್ದ್ರಲ್ಲಿ ಎರರ್ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾದ್ರೆ 40ನೇ ಕ್ವೆಶ್ಚನ್ ಏನಾಗಿದೆ, candidates, look at that particular, candidates must have access to good reference books ಅಂತ ಕೊಟ್ಟಿದೆ. ಇಸ್ ದೇರ್ ಎನಿ ಎರರ್? ಯಾವುದೇ ಗ್ರಾಮ್ಯಾಟಿಕಲ್ ಎರರ್ ಇದೆಯಾ? ಟೆನ್ಸ್ಗೆ ಸಂಬಂಧಪಟ್ಟಿದ್ದಾಗಿರ್ಬಹುದು, ಏಕವಚನ ಬಹುವಚನ ರೂಪಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬಹುದು, ಅಥವಾ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಸಂಬಂಧಪಟ್ಟಿದ್ದಾಗಿರ್ಬಹುದು, ಯೂಸ್ ಆಫ್ ಪ್ರಿಪೋಸಿಷನ್ ಆಗಿರ್ಬೋದು. ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್. ಕ್ಯಾಂಡಿಡೇಟ್ಸ್ ಅನ್ನೋದೇನಾಗಿದೆ, ಪ್ಲೂರಲ್ ನೌನ್ ಆಗಿದೆ. ಇಲ್ಲಿ ಮೋಡಲ್ ವರ್ಬ್ಸ್ ಬಳಕೆ ಆಗಿದೆ. ಮಸ್ಟ್ ಹ್ಯಾವ್ ಅನ್ನೋದು ಯಾವುದೇ ಮೋಡಲ್ ವರ್ಬ್ಸ್ ಗಳಿಗೂ ಸಿಂಗ್ಯುಲರ್ಗೂ ಅವುಗಳನ್ನೇ ಬಳಸ್ತೀವಿ, ಪ್ಲೂರಲ್ಗೂ ಅವುಗಳನ್ನೇ ಬಳಸ್ತೀವಿ. ದ ಮೋಡಲ್ ವರ್ಬ್ಸ್ ಕ್ಯಾನ್, ಕುಡ್, ಮೇ, ಮೈಟ್, ವಿಲ್, ವುಡ್, ಶಾಲ್, ಶುಡ್, ಮಸ್ಟ್ ಇವೆಲ್ಲ ಏನಾಗಿವೆ, ಮೋಡಲ್ ವರ್ಬ್ಸ್ ಗಳಾಗಿವೆ. ಈ ಮಸ್ಟ್ ಅನ್ನೋ ಮೋಡಲ್ ವರ್ಬ್, ಮಸ್ಟ್ ಹ್ಯಾವ್ ಅನ್ನೋ ಮೋಡಲ್ ವರ್ಬ್ ಇಲ್ಲಿ ಬಳಕೆ ಆಗಿದೆ. ಮಸ್ಟ್ ಹ್ಯಾವ್ ಅನ್ನೋದು ಏನಾಗುತ್ತೆ, ಏಕವಚನಕ್ಕೂ ಅದೇ ಮಸ್ಟ್ ಹ್ಯಾವ್ ಅಂತಾನೆ ಹೇಳಬೇಕು, ಬಹುವಚನಕ್ಕೂ ಅದೇ ಹೇಳಬೇಕು. ವರ್ಬ್ ಕೂಡ ಕರೆಕ್ಟ್ ಇದೆ. ಮಸ್ಟ್ ಹ್ಯಾವ್ ಎಕ್ಸೆಸ್ ಟು ಗುಡ್ ರೆಫರೆನ್ಸ್ ಬುಕ್ಸ್ ಅಂತ ಹೇಳಿದೆ. ದ ಯೂಸ್ ಆಫ್ ಪ್ರಿಪೋಸಿಷನ್ ಹಿಯರ್ ಈಸ್ ಟು ಅಂತ ಇದೆ, ದಟ್ ಈಸ್ ಆಲ್ಸೋ ರೈಟ್. ಗುಡ್ ರೆಫರೆನ್ಸ್ ಬುಕ್ಸ್ ಈಸ್ ಆಲ್ಸೋ ರೈಟ್. ಸೊ ಇನ್ ದಿಸ್ ಪೀಸ್ ಆಫ್ ಸೆಂಟೆನ್ಸ್, ಈ ಸೆಂಟೆನ್ಸ್ ನಲ್ಲಿ ಎವ್ರಿಥಿಂಗ್ ಈಸ್ ಕರೆಕ್ಟ್. ಎಲ್ಲವೂ ಸರಿಯಾಗಿಯೇ ಬಳಕೆ ಆಗಿರೋದ್ರಿಂದ ರೈಟ್ ಆಪ್ಷನ್ ಯಾವುದಕ್ಕೆ ಹೋಗುತ್ತೆ, ನೋ ಎರರ್ ಅನ್ನುವ ಆಪ್ಷನ್ ಅನ್ನ ಹೇಳಬೇಕು. ಯಾವುದೂ ವಾಕ್ಯದಲ್ಲಿ ದೋಷವೇ ಇಲ್ಲದಿದ್ದ ಪಕ್ಷದಲ್ಲಿ ನಾವು ನೋ ಎರರ್ ಅಂತ ಹೇಳ್ಬೇಕು.
ಏನಾದ್ರೂ ದೋಷ ಕಂಡು ಬಂದ್ರೆ ಯಾವ ಭಾಗದಲ್ಲಿ ದೋಷ ಇದೆ ಅನ್ನೋದನ್ನ ನಾವು ಏನ್ ಮಾಡಬೇಕು, ಗುರುತಿಸಬೇಕು. ನೋ ಎರರ್ ಅನ್ನೋದನ್ನ ನಾವಲ್ಲಿ ಗಮನಿಸಬಹುದು. ಅಂಡ್ ನಾವು 41th ಕ್ವೆಶನ್ ಅನ್ನ ಅರ್ಥ ಮಾಡ್ಕೊಂಡಾಗ, he spent all which he had in trying to perfect his invention ಅಂತ ಕೊಟ್ಟಿದೆ. he spent all which he had in trying to perfect his invention. no error ಅನ್ನೋದು 4ನೇ ಆಪ್ಷನ್ ಅಲ್ಲಿದೆ. ಸೊ ಏನು ಆಗಿದೆ ಇಲ್ಲಿ ಅಂತ ನೋಡಿದಾಗ, he spent all, he ಅನ್ನೋದು ಸಬ್ಜೆಕ್ಟ್ ಆಗಿದೆ, spent ಅನ್ನೋದು ವರ್ಬ್ ನಂಬರ್ 2 ಇದೆ. ಸ್ಪೆಂಡ್, ಸ್ಪೆಂಟ್, ಸ್ಪೆಂಟ್ ಅಂದ್ರೆ ಸಬ್ಜೆಕ್ಟ್ ನ ನಂತರ ನೇರವಾಗಿ ಸ್ಪೆಂಟ್ ಅಂತ ಬಂದಿದೆ ಅಂದ್ರೆ ದಾಟ್ ಈಸ್ ಸಿಂಪಲ್ ಪಾಸ್ಟ್ ಟೆನ್ಸ್. ಅದು ಏನಾಗಿದೆ, ಸಿಂಪಲ್ ಪಾಸ್ಟ್ ಟೆನ್ಸ್. ಇನ್ ಫಸ್ಟ್ ಪಾರ್ಟ್ ಆಫ್ ಅ ಸೆಂಟೆನ್ಸ್ ದ ಟೆನ್ಸ್ ಈಸ್ ಸಿಂಪಲ್ ಪಾಸ್ಟ್. ಮೊದಲ ಭಾಗದಲ್ಲಿರುವ ಟೆನ್ಸ್ ಏನಾಗಿದೆ, ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಅಂಡ್ ವಿಚ್ ಅನ್ನೋ ಕಂಜಂಕ್ಷನ್ ಬಳಕೆಯಾಗಿ he had in trying to perfect his invention ಅಂತ ಕೊಡಲಾಗಿದೆ. ಇಲ್ಲಿ ಇರತಕ್ಕಂಥದ್ದು ಕೂಡ he ಸಬ್ಜೆಕ್ಟ್ ಇದೆ, ಹ್ಯಾಡ್ ಅನ್ನೋದು ಮೇನ್ ವರ್ಬ್ ಆಗಿದೆ, ಅದು ಕೂಡ ವರ್ಬ್ ನಂಬರ್ 2 ಇದೆ. ಹ್ಯಾಡ್ ಅನ್ನೋದು ಕೆಲವು ಸಲ ಹೆಲ್ಪಿಂಗ್ ವರ್ಬ್ ಆಗಬಹುದು, ಕೆಲವು ಸಲ ಮೇನ್ ವರ್ಬ್ ಆಗಬಹುದು. ನಾಲೆಜ್ ಆಫ್ ಟೆನ್ಸ್ ನಲ್ಲಿ ದಟ್ ಈಸ್ ಟು ಬಿ ಅಂಡರ್ಸ್ಟುಡ್. ಇಫ್ ಹ್ಯಾಸ್ ಆಗ್ಲಿ, ಹ್ಯಾವ್ ಆಗ್ಲಿ, ಹ್ಯಾಡ್ ಆಗ್ಲಿ, ಇವು 3 ಗಮನದಲ್ಲಿರ್ಬೇಕು. ಹ್ಯಾಸ್, ಹ್ಯಾವ್, ಹ್ಯಾಡ್ ಇವು ಹೆಲ್ಪಿಂಗ್ ವರ್ಬ್ ಆಗಿರಬಹುದು, ಮೇನ್ ವರ್ಬ್ ಆಗಿರಬಹುದು. ಹ್ಯಾಸ್, ಹ್ಯಾವ್, ಹ್ಯಾಡ್ ಇವುಗಳು ಹೆಲ್ಪಿಂಗ್ ವರ್ಬ್ ಆಗಬೇಕಾದ್ರೆ ದೇ ಶುಡ್ ಹ್ಯಾವ್ ಒನ್ ಮೋರ್ ಮೇನ್ ವರ್ಬ್ ವಿತ್ ದಮ್. ಅವುಗಳ ಜೊತೆ ಇನ್ನೊಂದು ಮುಖ್ಯ ಕ್ರಿಯಾಪದ ಇರಬೇಕು. ಅಂಡ್ ದಟ್ ಈಸ್ ಜನರಲಿ ವಿತ್ V3 ಫಾರ್ಮ್ ಆಫ್ ವರ್ಬ್ ಇರುತ್ತೆ. ಉದಾಹರಣೆ, ಹಿ ಹ್ಯಾಡ್ ಗಾನ್ ಅಂತ ಹೇಳಿದ್ರೆ ಹ್ಯಾಡ್ ಅನ್ನೋದು ಆಗ ಹೆಲ್ಪಿಂಗ್ ವರ್ಬ್ ಆಗ್ತಾ ಇತ್ತು, ಗಾನ್ ಅನ್ನೋದು ಮೇನ್ ವರ್ಬ್ ಆಗ್ತಾ ಇತ್ತು. ಆದ್ರೆ ಹಿ ಹ್ಯಾಡ್ ಇನ್ ಟ್ರೈಯಿಂಗ್ ಟು ಪರ್ಫೆಕ್ಟ್ ಹಿಸ್ ಇನ್ವೆನ್ಷನ್ ಅಂತ ಏನು ಕೊಡಲಾಗಿದೆ, ಹ್ಯಾಡ್ ನಂತರದಲ್ಲಿ ಇನ್ನೊಂದು ಯಾವುದೇ ಮುಖ್ಯ ಕ್ರಿಯಾಪದ ಇಲ್ಲ. ಆಗ ಹ್ಯಾಡ್ ಅನ್ನೋದೇ ಮೇನ್ ವರ್ಬ್ ಆಗಿದೆ, ದಟ್ ಈಸ್ ವರ್ಬ್ ನಂಬರ್ 2. ಅಂಡ್ ದಿಸ್ ಈಸ್ ಆಲ್ಸೋ ಸಿಂಪಲ್ ಪಾಸ್ಟ್ ಟೆನ್ಸ್. ಇದು ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ. ಒಂದೇ ಸೆಂಟೆನ್ಸ್ ನಲ್ಲಿ we have two tenses given there. One is simple past and the other is simple past. That the use of two simple past in a sentence is wrong. ಎರಡೂ ಸಿಂಪಲ್ ಪಾಸ್ಟ್ ಗಳನ್ನ ಒಂದೇ ವಾಕ್ಯದಲ್ಲಿ ಬಳಕೆ ಮಾಡೋದು ತಪ್ಪಾಗಿದೆ. ಎರಡೂ ಭೂತಕಾಲದಲ್ಲಿ ಮುಗಿದಿರುವ ಕಾರ್ಯಗಳೇ ಆಗಿದ್ದರೂ ಕೂಡ ಎರಡು ಕೂಡ ಏನಾಗಿರಬಾರ್ದು, ಸಿಂಪಲ್ ಪಾಸ್ಟ್ ಟೆನ್ಸ್ ಇರಬಾರ್ದು. ಒನ್ ಶುಡ್ ಬಿ ಪಾಸ್ಟ್ ಪರ್ಫೆಕ್ಟ್ ಅಂಡ್ ಅದರ್ ಶುಡ್ ಬಿ ಸಿಂಪಲ್ ಪಾಸ್ಟ್. ಒಂದೇನಾಗಿರಬೇಕು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇರಬೇಕು. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಬಳಕೆ ಮಾಡಬೇಕಾದ್ರೆ ಏನ್ ಬಳಕೆ ಮಾಡಬೇಕು, ವೇರ್ ಈಸ್ ದ ರಾಂಗ್ ವಿತ್ ದಿಸ್ ಸೆಂಟೆನ್ಸ್. ಎರಡೂ ಸಿಂಪಲ್ ಪಾಸ್ಟೇ ಇದಾವೆ, ಒಂದೇನಾಗಬೇಕು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇರಬೇಕು ಅಂತ ಹೇಳಬೇಕಾದ್ರೆ ಹಿ ಸ್ಪೆಂಟ್ ಆಲ್ ಅನ್ನೋ ಭಾಗದಲ್ಲಿ ದೋಷ ಇದೆ. 1ನೇ ಆಪ್ಷನ್ ನಲ್ಲಿ ಏನಾಗಿದೆ, ದೋಷ ಕಂಡು ಬರ್ತಾ ಇದೆ. ಏನ್ ದೋಷ ಇದೆ ಅಂದ್ರೆ, ಹಿ ಸ್ಪೆಂಟ್ ಆಲ್ ಇದು ಸಿಂಪಲ್ ಪಾಸ್ಟ್ ಗೆ ಬರೋ ಬದ್ಲಿ ಇದೇನಾಗಿ ಬರಬೇಕಾಗಿತ್ತು, ಹಿ ಹ್ಯಾಡ್ ಸ್ಪೆಂಟ್ ಆಲ್ ಅಂತ ಬರಬೇಕಾಗಿತ್ತು. ಹಿ ಹ್ಯಾಡ್ ಸ್ಪೆಂಟ್ ಆಲ್ ಅಂತ. ಇದು ಏನಾಗುತ್ತೆ, ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ. ಒನ್ ಈಸ್ ಟು ಬಿ ಪಾಸ್ಟ್ ಪರ್ಫೆಕ್ಟ್ ಅಂಡ್ ಅದರ್ ಈಸ್ ಸಿಂಪಲ್ ಪಾಸ್ಟ್. ದಿಸ್ ಈಸ್ ಆಲ್ರೆಡಿ ಗಿವನ್ ಇನ್ ಸಿಂಪಲ್ ಪಾಸ್ಟ್. ಸೊ ಈ ಗ್ರಾಮರ್ ಎರರ್ ಬಂದಿರೋದು ಯೂಸ್ ಆಫ್ ಟೆನ್ಸ್ ಮೇಲೆ ಇದೆ. ಇಟ್ ಮೀನ್ಸ್ ಯು ಹ್ಯಾವ್ a good knowledge about the use of all the 12 tenses. ಎಲ್ಲ 12 ಟೆನ್ಸ್ಗಳ ವಾಕ್ಯ ರಚನೆ ಏನಿದೆ, ಸಬ್ಜೆಕ್ಟ್ ಬಿಗಿನ್ಸ್ ಆಲ್ವೇಸ್ ಅಂಡ್ ಎಂಡ್ಸ್ ವಿತ್ ಆಬ್ಜೆಕ್ಟ್ ಆರ್ ಕಾಂಪ್ಲಿಮೆಂಟ್. ಕೊನೆಯಲ್ಲಿ ಆಬ್ಜೆಕ್ಟ್ ಅಥವಾ ಕಾಂಪ್ಲಿಮೆಂಟ್ ಬರ್ತಾ ಇರ್ತದೆ, ಸಬ್ಜೆಕ್ಟ್ ಮೊದಲ ಸ್ಥಾನದಲ್ಲಿ ಇರುತ್ತೆ. ನಂತರ ಮಧ್ಯದಲ್ಲಿ ಇರ್ತಕ್ಕಂತಹ ಕ್ರಿಯಾಪದದ ರೂಪಗಳು ಮಾತ್ರ ಟೆನ್ಸ್ ದಿಂದ ಟೆನ್ಸ್ಗೆ ಏನಾಗ್ತಾ ಇರ್ತಾವ, ಬದಲಾಗ್ತಾ ಇರ್ತಾವ. ಸಿಂಪಲ್ ಪ್ರೆಸೆಂಟ್ ಬಂದ್ರೆ V1 ಗೆ ಇರುತ್ತೆ, ಅಥವಾ V1 ಗೆ ಎಸ್ ಅಥವಾ ಎಸ್ ಇರುತ್ತೆ. ಸಿಂಪಲ್ ಪಾಸ್ಟ್ ಬಂದ್ರೆ ವರ್ಬ್ ನಂಬರ್ 2 ಬರುತ್ತೆ. ಸಿಂಪಲ್ ಫ್ಯೂಚರ್ ಬಂದ್ರೆ ವಿಲ್ ಅಥವಾ ಶಾಲ್ಗಳು ಹೆಲ್ಪಿಂಗ್ ವರ್ಬ್ ಬಳಕೆ ಆಗಿ ವರ್ಬ್ ನಂಬರ್ 1 ಬರುತ್ತೆ. ಎಲ್ಲಾ 12 ಟೆನ್ಸ್ ಗಳಲ್ಲಿ ಏನ್ ಕ್ರಿಯಾಪದದ ರೂಪ ಇದೆ ಅನ್ನೋದು ಗಮನದಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಯಾವ ಟೆನ್ಸ್ ಹೇಗೆ ಬಳಕೆ ಮಾಡ್ತೀವಿ ಅನ್ನೋದು ನಾಲೆಜ್ ಇರಬೇಕು. ಹಾಗಿದ್ರೆ ಮಾತ್ರ ನೀವೇನ್ ಮಾಡ್ಬೋದು, ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೋಬಹುದು. ಒಂದ್ ಏನ್ ಹೇಳುತ್ತೆ, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಏನ್ ಹೇಳ್ತದ, ದ ಯೂಸ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಈಸ್, past perfect tense is used for the actions that is completed in the past before another action in the past.
ಇಟ್ ಮೀನ್ಸ್ 2 past actions have been completed in the past. ಎರಡು ಕಾರ್ಯಗಳು ಭೂತಕಾಲದಲ್ಲಿ ಮುಗಿದಿರ್ತವೆ. ಎರಡು ಭೂತಕಾಲದಲ್ಲಿ ಮುಗಿದಿರುವ ಕಾರ್ಯಗಳಲ್ಲಿ ಮೊದಲು ಯಾವುದು ಮುಗಿದಿದೆಯೋ ಅದನ್ನ ಹೇಳಬೇಕಾದ್ರೆ ನಾವು ಏನು ಹೇಳಬೇಕಾಗ್ತದೆ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಹೇಳಬೇಕಾಗ್ತದೆ. ಸೊ ಹಿ ಹ್ಯಾಡ್ ಸ್ಪೆಂಟ್ ಆಲ್, ಅವ ಎಲ್ಲವನ್ನ ಖರ್ಚು ಮಾಡಿದ್ದ. ವಿಚ್ ಹಿ ಹ್ಯಾಡ್ ಇನ್ ಟ್ರೈಂಗ್ ಟು ಪರ್ಫೆಕ್ಟ್ ಹಿಸ್ ಇನ್ವೆನ್ಷನ್, ಅವನ ಸಂಶೋಧನೆಯನ್ನ ಪರಿಪೂರ್ಣವಾಗಿ ಮಾಡಿಕೊಳ್ಳುವ ಮೊದಲೇ, ಅದಕ್ಕಿಂತ ಮೊದಲೇ ಎಲ್ಲ ಇದ್ದದ್ದೆಲ್ಲ ಏನ್ ಮಾಡಿದ್ದ? ಖರ್ಚು ಮಾಡಿಬಿಟ್ಟಿದ್ದ ಅಂತ ಅರ್ಥ ಮಾಡುತ್ತೆ. ಸೊ ಅದು ಯಾವುದು ಮೊದಲು ಮುಗಿದಿದೆಯೋ ಆ ಕ್ರಿಯೆಯನ್ನು ಹೇಳಬೇಕಾದ್ರೆ ನಾವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಹೇಳಬೇಕು ಅನ್ನೋದು ದಟ್ ಈಸ್ ದ ರೂಲ್. ಹಾಗಾಗಿ ಇಲ್ಲಿ ಹಿ ಸ್ಪೆಂಟ್ ಆಲ್ ಅನ್ನೋದ್ರ ಬದಲು ಏನ್ ಬರಬೇಕಾಗಿದೆ? ಹಿ ಹ್ಯಾಡ್ ಸ್ಪೆಂಟ್ ಆಲ್ ಅನ್ನೋದು ಬರಬೇಕಾಗಿದೆ. ದಟ್ ಈಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ತಪ್ಪಿರೋದು 1ನೇ ಭಾಗದಲ್ಲಿದೆ ಅನ್ನೋದು ಗಮನದಲ್ಲಿ ಇರಬೇಕು. ನೆಕ್ಸ್ಟ್ 42nd ಕ್ವೆಶನ್ಸ್ ನಲ್ಲಿ ಏನಿದೆ ಅನ್ನೋದನ್ನ ಗಮನದಲ್ಲಿ ನೋಡ್ಕೊಬೇಕಾದ್ರೆ, he would not have made that mistake. He would not have made that mistake if he would have consulted the doctor. He would have consulted the reference book. ಆತ ಯಾವುದಾದರೂ ಸೂಕ್ತವಾದ ರೆಫರೆನ್ಸ್ ಬುಕ್ ಅನ್ನ ನೋಡಿದ್ರೆ ಈ ತಪ್ಪನ್ನ ಮಾಡ್ತಾ ಇರಲಿಲ್ಲ ಅಂತ ಅರ್ಥ ಕೊಡಲಾಗಿದೆ. ಇಲ್ಲಿ he would not have made that mistake if he would have consulted the reference book ಅನ್ನೋದ್ರಲ್ಲಿ if clause ಅನ್ನ ಬಳಕೆ ಮಾಡಲಾಗಿದೆ. if ಕ್ಲಾಸ್ಗಳಲ್ಲಿ there are 3 if conditional clause. ನಾಲೆಜ್ ಆಫ್ if clause ಮೇಲೆ ಅದು ಬಳಕೆ ಆಗಿದೆ. ಫೈಂಡಿಂಗ್ ಎರರ್ ಮಾಡಬೇಕಾದ್ರೆ, ಎರರ್ ಫೈಂಡ್ ಔಟ್ ಮಾಡಬೇಕಾದ್ರೆ if clause ನ ಬಳಕೆ ಗೊತ್ತಿರಬೇಕು. there are 3 conditional clauses. One is real present, next one is real past and unreal past ಅಂತ 3 ರೀತಿಯಲ್ಲಿ if ಕ್ಲಾಸ್ಗಳಿರುತ್ತೆ. if clause ಅಂದ್ರೆ ಏನು? that is to be understood first. if clause ಅಂದ್ರೆ if ಅನ್ನುವ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಇಂದ ಸ್ಟಾರ್ಟ್ ಆಗಿರುವ ಕ್ಲಾಸ್. if ಅನ್ನೋದು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಇದೆ, ಈ ಕಂಜಂಕ್ಷನ್ ಇಂದ ಸ್ಟಾರ್ಟ್ ಆಗಿರೋ ಕ್ಲಾಸ್. ಅಂದ್ರೆ ಇದು ಮೊದಲು ಬರ್ಬೋದು, ಇಫ್ he would have consulted the reference book he would not have made that mistake ಅಂತ ಹೇಳಿದ್ರು ವಾಕ್ಯ ಸರಿ ಇರುತ್ತೆ. ಹೀಗೆ ಹೇಳಿದ್ರು ಸರಿ, he would not have made that mistake if he would have consulted the reference book. if clause ನಲ್ಲಿ ಏನು ಬರುತ್ತೆ? if clause ನಲ್ಲಿ ಏನಾದ್ರೂ ವರ್ಬ್ ನಂಬರ್ 1 ಬಳಕೆ ಆಗಿದ್ರೆ, if clause ನಲ್ಲಿ ವರ್ಬ್ ನಂಬರ್ 1 ಬಳಕೆ ಆದ್ರೆ ಮುಂದೆ ಬರ್ತಕ್ಕಂತ ಕ್ಲಾಸ್ ನಲ್ಲಿ ಏನ್ ಬರುತ್ತೆ? ವಿಲ್ ಪ್ಲಸ್ ವರ್ಬ್ ನಂಬರ್ 1 ಬರಬೇಕು. ಅಂದ್ರೆ 2 clauses, ಒನ್ ಈಸ್ ಡಿಪೆಂಡೆಂಟ್ ಕ್ಲಾಸ್ ಇದೆ, ಇನ್ನೊಂದು ಇಂಡಿಪೆಂಡೆಂಟ್ ಕ್ಲಾಸ್ ಇದೆ. ನೋಡ್ರಿ, he would not have made that mistake, ಇದೇನಾಗಿದೆ? ಇಂಡಿಪೆಂಡೆಂಟ್ ಕ್ಲಾಸ್ ಆಗಿದೆ. he would not have made that mistake. ವಾಟ್ ಈಸ್ ಇಂಡಿಪೆಂಡೆಂಟ್ ಕ್ಲಾಸ್ ಅಂದ್ರೆ ದ ಕ್ಲಾಸ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್ ಆನ್ ಇಟ್ಸ್ ಓನ್, ತನ್ನ ಬಲದ ಮೇಲೆ ಸಂಪೂರ್ಣ ಅರ್ಥ ಕೊಡೋದು. ಏನದು? he would not have made that mistake, ಅವನು ಈ ತಪ್ಪನ್ನು ಮಾಡುತ್ತಿರಲಿಲ್ಲ ಅಂತ ಅರ್ಥ ಕೊಡುತ್ತೆ, ಸಂಪೂರ್ಣ ಅರ್ಥ ಕೊಡ್ತಾ ಇದೆ. if he would have consulted the reference book, ಯಾವುದಾದರೂ ರೆಫರೆನ್ಸ್ ಬುಕ್ ಅನ್ನ ಒಂದು ವೇಳೆ ಆತ ಕನ್ಸಲ್ಟ್ ಮಾಡಿದ್ರೆ ಏನಾಗ್ತಿತ್ತು ಅಂತ ಇದು ತನ್ನ ಬಲದ ಮೇಲೆ ಕೊಡ್ತಾ ಇಲ್ಲ. ದಿಸ್ ಇಸ್ ಡಿಪೆಂಡೆಂಟ್ ಕ್ಲಾಸ್ ಅಂಡ್ ದಿಸ್ ಇಸ್ ಇಂಡಿಪೆಂಡೆಂಟ್ ಕ್ಲಾಸ್. ಅಂಡ್ ಇಫ್ ಕ್ಲಾಸ್ ನಲ್ಲಿ V1 ಇದ್ರೆ ಮುಂದೆ ಬರುವ ಇಂಡಿಪೆಂಡೆಂಟ್ ಕ್ಲಾಸ್ ಯಾವತ್ತು ವಿಲ್ ಪ್ಲಸ್ ವರ್ಬ್ ನಂಬರ್ 1 ಹೊಂದಿರುತ್ತೆ. ಇದು ಇಂಡಿಪೆಂಡೆಂಟ್ ಕ್ಲಾಸ್, ಇದು ಇಫ್ ಕ್ಲಾಸ್, ಡಿಪೆಂಡೆಂಟ್ ಕ್ಲಾಸ್. ಅಂಡ್ ಇಫ್ ಕ್ಲಾಸ್ ನಲ್ಲಿ ವರ್ಬ್ ನಂಬರ್ 2, ಡಿಪೆಂಡೆಂಟ್ ಇಫ್ ಕ್ಲಾಸ್ ನಲ್ಲಿ ವರ್ಬ್ ನಂಬರ್ 2 ಬಂದ್ರೆ ನೆಕ್ಸ್ಟ್ ಬರೋದು ವುಡ್ ಪ್ಲಸ್ ವರ್ಬ್ ನಂಬರ್ 1 ಬರಬೇಕು ಅಂತ ಇರುತ್ತೆ. ದಟ್ ಈಸ್ ರೂಲ್. ಈ ರೂಲ್ ಮೇಲೆ ಇದು ಈ ಸೆಂಟೆನ್ಸ್ ನಲ್ಲಿ ಎರರ್ ಐಡೆಂಟಿಫೈ ಮಾಡಬಹುದು. ಇಫ್ ಕ್ಲಾಸ್ ನಲ್ಲಿ ಏನಾದ್ರೂ ಹ್ಯಾಡ್ ಪ್ಲಸ್ ವರ್ಬ್ ನಂಬರ್ 3 ಬಂದ್ರೆ ಆಗ ವುಡ್ ಹ್ಯಾವ್ ಅಥವಾ ವುಡ್ ನಾಟ್ ಹ್ಯಾವ್ ಬರ್ಬೋದು. ವುಡ್ ಹ್ಯಾವ್ ಬರ್ಬೋದು, ವುಡ್ ನಾಟ್ ಹ್ಯಾವ್ ಬಂದು V3 ಫಾರ್ಮ್ ಬರ್ಬೇಕು. ಅಂದ್ರೆ ಈ ಕಡೆಯ ಭಾಗದಲ್ಲಿರೋರು ಎಲ್ಲವೂ ಇಂಡಿಪೆಂಡೆಂಟ್ ಕ್ಲಾಸ್ ಆಗಿದೆ, ಈ ಕಡೆ ಭಾಗದಲ್ಲಿರೋದು ಡಿಪೆಂಡೆಂಟ್ ಕ್ಲಾಸ್ ಆಗಿದೆ. ಈ ಕಡೆಯ ಭಾಗದಲ್ಲಿದ್ದಂತಹ ಇಂಡಿಪೆಂಡೆಂಟ್ ಕ್ಲಾಸ್ ನಲ್ಲಿ ಏನ್ ಬಂದಿದೆ ಅನ್ನೋದನ್ನ ನೋಡ್ಬೇಕು. ಇದು ಏನಾಗಿದೆ? ಇಂಡಿಪೆಂಡೆಂಟ್ ಕ್ಲಾಸ್. ಈ ಇಂಡಿಪೆಂಡೆಂಟ್ ಕ್ಲಾಸ್ ನಲ್ಲಿ ವಿಲ್ ಪ್ಲಸ್ V1 ಇದೆಯಾ? ಇಲ್ಲ. ಇಲ್ಲೇನಿದೆ? ವುಡ್ ನಾಟ್ ಹ್ಯಾವ್ ಪ್ಲಸ್ ಮೇಡ್. ಮೇಡ್ ಅನ್ನೋದು ಮೇಕ್, ಮೇಡ್, ಮೇಡ್ V3 ಇದೆ. ಇಲ್ಲಿ ಏನಾಗಿದೆ? ವುಡ್ ಹ್ಯಾವ್ ಅಂತ ಇದೆ.
ವುಡ್ ಹ್ಯಾವ್ಗೆ ನೆಗೆಟಿವ್ ಮೀನಿಂಗ್ ಇರೋದ್ರಿಂದ ನಾಟ್ ಬರ್ಬೋದು. ಇಲ್ಲಿನೂ ಕೂಡ ವಿಲ್ ನಾಟ್ ಬರ್ಬೋದು, ವುಡ್ ನಾಟ್ ಬರ್ಬೋದು, ವುಡ್ ಹ್ಯಾವ್ ನಾಟ್ ಬರ್ಬೋದು, ನೆಗೆಟಿವ್ ಮೀನಿಂಗು ಬರ್ಬೋದು. ಇಲ್ಲಿ ವಿಲ್ ಪ್ಲಸ್ ವಿ ಒನ್ ಇದ್ರೆ ಇಫ್ ಕ್ಲಾಸ್ ನಲ್ಲಿ ವಿ ಒನ್ ಬರಬೇಕು. ಇಲ್ಲಿ ವಿಲ್ ಪ್ಲಸ್ ವಿ ಒನ್ ಕೊಟ್ಟಿಲ್ಲ, ವುಡ್ ಪ್ಲಸ್ ವಿ ಒನ್ ಕೂಡ ಇಲ್ಲ. ಏನಾಗಿದೆ, ವುಡ್ ಹ್ಯಾವ್ ಪ್ಲಸ್ ವಿ ತ್ರೀ ಅಂತಿದೆ ನೋಡ್ರಿ. ವುಡ್ ಹ್ಯಾವ್ ಪ್ಲಸ್ ವಿ ತ್ರೀ, ಇದಕ್ಕೆ ನಾಟ್ ಅನ್ನೋದು ನೆಗೆಟಿವ್ ಮೀನಿಂಗ್ ಇದೆ. ಅಂದ್ರೆ ಇಲ್ಲಿ ಇಂಡಿಪೆಂಡೆಂಟ್ ಕ್ಲಾಸ್ ನಲ್ಲಿ ವಾಟ್ ಈಸ್ ದೇರ್, ವುಡ್ ಹ್ಯಾವ್ ಪ್ಲಸ್ ವಿ ತ್ರೀ ಅಂತಿದೆ. ದೆನ್ ಇಟ್ ಶುಡ್ ಬಿ ಹ್ಯಾಡ್ ಪ್ಲಸ್ ವಿ ತ್ರೀ ಇನ್ ಡಿಪೆಂಡೆಂಟ್ ಕ್ಲಾಸ್. ಇಫ್ ಜೊತೆ ಏನ್ ಬರಬೇಕು, ಹ್ಯಾಡ್ ಪ್ಲಸ್ ವಿ ತ್ರೀ ಬರಬೇಕು. ಅಂದ್ರೆ ಇಫ್ ಈ ವುಡ್ ಹ್ಯಾವ್ ಕನ್ಸಲ್ಟೆಡ್ ಅಂತ ಬಂದಿದೆ. ಕನ್ಸಲ್ಟೆಡ್ ಅನ್ನೋದು ಆಲ್ರೆಡಿ ವಿ ತ್ರೀ ಇದೆ. ಕನ್ಸಲ್ಟೆಡ್. ಆದ್ರೆ ಇಲ್ಲಿ ಏನಾಗಬೇಕು, ಹ್ಯಾಡ್ ಪ್ಲಸ್ ವಿ ತ್ರೀ ಬರಬೇಕು. ಅಂದ್ರೆ ವುಡ್ ಹ್ಯಾವ್ ಅಂತ ಬರೆದಿರೋದು ದೋಷ ಆಗಿದೆ. ಇಟ್ ಶುಡ್ ಬಿ ಇಫ್ ಹಿ ಹ್ಯಾಡ್ ಕನ್ಸಲ್ಟೆಡ್ ಆಗಬೇಕು. ಸೊ ದಿಸ್ ರೂಲ್ ಈಸ್ ವೆರಿ ಇಂಪಾರ್ಟೆಂಟ್. ಇಫ್ ಕ್ಲಾಸ್ ನಲ್ಲಿ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಇಫ್ ಕ್ಲಾಸ್ ನಲ್ಲಿ ಇಫ್ ವಿ ಹ್ಯಾವ್ ವರ್ಬ್ ನಂಬರ್ 1, ದೆನ್ that independent clause should always be will plus v1 ಬರುತ್ತೆ. And if it is having v2, then that should be would plus v1 ಬರಬೇಕು. If it is having had plus v3, then that should be would have plus v3 ಅಂತ ಬರಬೇಕು. He would not have made that mistake if he had consulted the reference book ಅಂತ ಬಂದ್ರೆ then that is right. ಆದ್ರೆ ಹ್ಯಾಡ್ ಕನ್ಸಲ್ಟೆಡ್ ಬದಲಿ ಏನ್ ಬರ್ದಿದ್ದಾರೆ ಅವರು, ಇಲ್ಲಿನೂ ಕೂಡ ವುಡ್ ಹ್ಯಾವ್ ಕನ್ಸಲ್ಟೆಡ್ ಅಂತ ಬರ್ದಿದ್ದಾರೆ. ದಾಟ್ ವುಡ್ ಹ್ಯಾವ್ ಅನ್ನೋದು ಏನಾಗಿದೆ, ತಪ್ಪಾಗಿದೆ. ಇದು ಎಷ್ಟನೇ ಭಾಗದಲ್ಲಿ ತಪ್ಪಿದೆ, ಮೂರನೇ ಭಾಗದಲ್ಲಿ ಒಂದು ತಪ್ಪು ಕಾಣ್ತಾ ಇದೆ. ದಾಟ್ಸ್ ವೈ ದ ಥರ್ಡ್ ಆಪ್ಷನ್ ಇಸ್ ರೈಟ್ ಆನ್ಸರ್. ಸೊ ಈ ಪಾರ್ಟ್ ಆಫ್ ಸೆಂಟೆನ್ಸ್ ನಲ್ಲಿ ಎಲ್ಲಿ ದೋಷ ಇದೆ ಅಂದ್ರೆ ಮೂರನೇ ಭಾಗದಲ್ಲಿ ದೋಷ ಇದೆ. ಆ ದೋಷ ಯಾವ ಗ್ರಾಮರ್ ಪಾಯಿಂಟ್ ಮೇಲೆ ಇದೆ ಅಂದ್ರೆ ಯೂಸ್ ಆಫ್ ಇಫ್ ಕ್ಲಾಸ್ ಮೇಲೆ ಇದೆ. 3 ಕಂಡೀಷನಲ್ ಕ್ಲಾಸಸ್ ಇವೆ ಇಫ್ ಕ್ಲಾಸ್ಗಳು. ಒನ್ ಈಸ್ ರಿಯಲ್ ಪ್ರೆಸೆಂಟ್, ಒನ್ ಈಸ್ ರಿಯಲ್ ಪಾಸ್ಟ್ ಅಂಡ್ ದ ಅದರ್ ಈಸ್ ಅನ್ರಿಯಲ್ ಪಾಸ್ಟ್ ಅಂತ ಹೇಳಿ. ರಿಯಲ್ ಪ್ರೆಸೆಂಟ್ ನಲ್ಲಿ ವಿ ಒನ್ ಬಂದಿರುತ್ತೆ, ರಿಯಲ್ ಅನ್ರಿಯಲ್ ಪಾಸ್ಟ್ ಅಲ್ಲಿ ವಿ ಟು ಇರುತ್ತೆ, ರಿಯಲ್ ಪಾಸ್ಟ್ ಅಲ್ಲಿ ಹ್ಯಾಡ್ ಪ್ಲಸ್ ವಿ ತ್ರೀ ಇರುತ್ತೆ. ಅದ್ರ ಬಗ್ಗೆ ನಿಮಗೆ ನಾಲೆಜ್ ಬರಬೇಕು. ಈ ನಾಲೆಜ್ ಮೇಲೆ ಒಂದು ಕ್ವಶನ್ ಬರ್ಬೋದು. ಐ ಥಿಂಕ್ ದಿಸ್ ಈಸ್ ಅಂಡರ್ಸ್ಟುಡ್. ಬಹಳ ಈಸಿ ಆಗಿದೆ. ಇಫ್ ಕ್ಲಾಸ್ ನಲ್ಲಿ ವಿ ಒನ್ ಬಂದ್ರೆ ವಿಲ್ ಪ್ಲಸ್ ವಿ ಒನ್ ಬಳಸ್ರಿ. ಇಫ್ ಕ್ಲಾಸ್ ನಲ್ಲಿ ವಿ ಟು ಇದ್ರೆ ಮುಂದೆ ವುಡ್ ಹ್ಯಾವ್ ವುಡ್ ಪ್ಲಸ್ ವಿ ಒನ್ ಬಳಸ್ರಿ. ಇಫ್ ಕ್ಲಾಸ್ ನಲ್ಲಿ ಹ್ಯಾಡ್ ಪ್ಲಸ್ ವಿ ತ್ರೀ ಬಂದಿದ್ರೆ ವುಡ್ ಹ್ಯಾವ್ ಪ್ಲಸ್ ವಿ ತ್ರೀ ಬಳಸ್ರಿ. ಇಲ್ಲಿ ಆದ್ರೂ ದೋಷ ಮಾಡಬಹುದು ಅಥವಾ ಈ ಭಾಗದಲ್ಲಿ ದೋಷ ಮಾಡಬಹುದು. ಎರಡರಲ್ಲಿ ಎಲ್ಲಿ ಆದ್ರೂ ಒಂದ್ ಕಡೆ ದೋಷ ಮಾಡಬಹುದು. ಬಟ್ ಎರಡೂ ಕರೆಕ್ಟ್ ಇರಬೇಕು. ವಿ ಒನ್ ಬಂದ್ರೆ ಮುಂದೆ ವಿಲ್ ಪ್ಲಸ್ ವಿ ಒನ್ನೇ ಬರಬೇಕು. ವಿ ಟು ಬಂದ್ರೆ ಮುಂದೆ ವುಡ್ ಪ್ಲಸ್ ವಿ ಒನ್ನೇ ಬರಬೇಕು. ಹ್ಯಾಡ್ ಪ್ಲಸ್ ವಿ ತ್ರೀ ಬಂದ್ರೆ ಮುಂದೆ ವುಡ್ ಹ್ಯಾವ್ ಪ್ಲಸ್ ವಿ ತ್ರೀನೇ ಬರಬೇಕು. ದಾಟ್ ಈಸ್ ಟು ಬಿ ಅಂಡರ್ಸ್ಟುಡ್. ಅದ್ರ ಮೇಲೆ ಇಲ್ಲಿ ಏನಾಗಿದೆ, 42ನೇ ಕ್ವೆಶ್ಚನ್ ಬಂದಿದೆ. ನಾವು ಲುಕ್ ಅಟ್ 43rd ಕ್ವೆಶ್ಚನ್. 43rd ಇರೋದು ಡಿಡ್ ಯು ಕಮ್ ಬೈ ಟ್ರೈನ್ ಆರ್ ಬಸ್ ಅಂತ ಕೊಟ್ಟಿದೆ. ಡಿಡ್ ಯು ಕಮ್ ಬೈ ಟ್ರೈನ್ ಆರ್ ಬಸ್? ಡಿಡ್ ಯು ಕಮ್ ಬೈ ಟ್ರೈನ್ ಆರ್ ಬಸ್ ಅಂತ ಕೊಟ್ಟಿದ್ದಾರೆ. ಎಲ್ಲಿ ತಪ್ಪಿದೆ? ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಸೆಂಟೆನ್ಸ್ ದ ಯೂಸ್ ಆಫ್ ಪ್ರಿಪೋಸಿಷನ್ ಮೇಲೆ ದೋಷ ಇದೆ. ಡಿಡ್ ಯು ಕಮ್ ಬೈ ಟ್ರೈನ್ ಆರ್ ಬಸ್? ನೀನ್ ಬಸ್ ಮೂಲಕ ಬಂದೆಯಾ ಅಥವಾ ಟ್ರೈನ್ ಮೂಲಕ ಬಂದೆಯಾ ಅನ್ನುವಂಥದ್ದಿದೆ. ಅಲ್ಲೇ ಬೈ ಅನ್ನೋದು ಪ್ರಿಪೋಸಿಷನ್ ಇಲ್ಲಿ ಬಳಕೆ ಆಗಿದೆ. ಬೈ ಅನ್ನೋದು ಸಾಮಾನ್ಯವಾಗಿ ಪ್ರಿಪೋಸಿಷನ್ ಆಫ್ ಮ್ಯಾನರ್ ಅಂತ ಹೇಳುತ್ತೆ. ಹೇಗೆ ಎನ್ನುವ ಪ್ರಶ್ನೆಗೆ ಉತ್ತರ ಕೊಡ್ತಿದೆ. ಇಫ್ ಎನಿ ಪ್ರಿಪೋಸಿಷನ್ ಅನ್ನೋದು ಹೇಗೆ ಅನ್ನೋದಕ್ಕೆ ಉತ್ತರ ಕೊಡ್ತಾ ಇದ್ರೆ ದಟ್ ಈಸ್ ಕಾಲ್ಡ್ ಆಸ್ ಪ್ರಿಪೋಸಿಷನ್ ಆಫ್ ಮ್ಯಾನರ್ ಅಂತ ನಾವು ಹೇಳ್ತೀವಿ. ಡಿಡ್ ಯು ಕಮ್ ಬೈ ಟ್ರೈನ್? ಟ್ರೈನ್ ಮೂಲಕ ಬಂದೆಯಾ? ಆರ್ ಬೈ ಬಸ್ ಅಂತ ಬರಬೇಕು. ಬಟ್ ಅದು ಏನ್ ಹೇಳಿದೆ, ಜಸ್ಟ್ ಏನ್ ಬರ್ದಿದೆ, ಬಸ್ ಅಂತ ಕೊಟ್ಟಿದೆ. ಡಿಡ್ ಯು ಕಮ್ ಬೈ ಟ್ರೈನ್ ಆರ್ ಬೈ ಬಸ್ ಬರ್ಬೇಕದು. ಎರಡು ಕಡೆನೂ ಪ್ರಿಪೋಸಿಷನ್ ಬೈ ಅಂತ ಯೂಸ್ ಆಗ್ಬೇಕು. ಬೈ ಟ್ರೈನ್ ಅಂತ ಬಂದಿದೆ ಅಂದ್ರೆ ಇಲ್ಲಿನೂ ಕೂಡ ಆರ್ ಬೈ ಬಸ್ ಅಂತ ಬರಬೇಕಾಗಿತ್ತು. ಬಟ್ ಅವ್ರು ಏನ್ ಕೊಟ್ಟಿದ್ದಾರೆ, ಡಿಡ್ ಯು ಕಮ್ ಬೈ ಟ್ರೈನ್ ಆರ್ ಬಸ್ ಅಂತ ಕೊಟ್ಟಿದ್ದಾರೆ. ಸೊ ದಯರ್ ಪ್ರಿಪೋಸಿಷನ್ ಬೈ, ದ ಪ್ರಿಪೋಸಿಷನ್ ಆಫ್ ಮ್ಯಾನರ್ ಅಂತ ಏನ್ ಹೇಳ್ತೀವಿ, ದಾಟ್ ಬೈ ಈಸ್ ನಾಟ್ ಯೂಸ್ಡ್ ದೇರ್. ಅಲ್ಲಿ ಬೈ ಅನ್ನೋದು ಬಂದಿಲ್ಲ. ಯೂಸ್ ಆಫ್ ಪ್ರಿಪೋಸಿಷನ್ ಮೇಲೆ ಅಲ್ಲಿ ಏನಾಗಿದೆ, ಕ್ವೆಶನ್ ಕೇಳಲಾಗಿದೆ ಡಿಡ್ ಯು ಕಮ್ ಬೈ ಟ್ರೈನ್ ಆರ್ ಬೈ ಬಸ್ ಬರಬೇಕಾಗಿತ್ತು. ಸೊ ಇಲ್ಲಿ ದೋಷ ಇರೋದು ಏನಾಗಿದೆ, ಮೂರನೇ ಭಾಗದಲ್ಲಿ ಇದೆ. ಸೊ ಈ ರೀತಿಯಲ್ಲಿ ಫೈಂಡಿಂಗ್ ಎರರ್ ಮೇಲೆ 4 ಕ್ವೆಶನ್ಸ್ಗಳು ಸಾಮಾನ್ಯವಾಗಿ KPSC ಅಲ್ಲಿ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಾ ಇದ್ದಾರೆ.
4 question will be asked to find out the error. In which parts of a sentence do you find an error? ಯಾವ ಭಾಗದಲ್ಲಿ ದೋಷವಿದೆ ಎಂಬುದನ್ನ ನೀವು ಗಮನಿಸಿರಿ ಅಂತ ಹೇಳಿದಾಗ 4 ರೀತಿಯಲ್ಲಿ ನಾವು ಅದನ್ನ ಸಾಮಾನ್ಯವಾಗಿ 4 ಕ್ವೆಶನ್ಸ್ಗಳು ಬರ್ತವೆ. ಅಲ್ಲಿ ನಿಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಕ್ವೆಶನ್ಸ್ ಬರ್ಬೋದು, ನಾಲೆಜ್ ಆಫ್ ಟೆನ್ಸ್ ಮೇಲೆ ಬರ್ಬೋದು, ಯೂಸ್ ಆಫ್ ಪ್ರಿಪೋಸಿಷನ್ಸ್ ಮೇಲೆ ಬರ್ಬೋದು, ಕಂಡೀಷನ್ಸ್ ಕ್ಲಾಸ್ ಮೇಲೆ ಬರ್ಬೋದು, ಸಿಂಗ್ಯುಲರ್ ಅಂಡ್ ಪ್ಲೂರಲ್ ನೌನ್ಸ್ಗಳನ್ನು ಯೂಸ್ ಮಾಡುವ ಸಂದರ್ಭಗಳ ಮೇಲೇನೂ ಬರ್ಬೋದು. ದ್ಯಾಟ್ ಈಸ್ ಟು ಬಿ ಅಂಡರ್ಸ್ಟುಡ್. ಸೊ ನಾವು ಕಮ್ ಟು ದ ನೆಕ್ಸ್ಟ್ ಕ್ವೆಶನ್ಗೆ ಹೋಗಬೇಕಾದ್ರೆ ಐ ಥಿಂಕ್ ಒನ್ ಡೈರೆಕ್ಷನ್ ಈಸ್ ದೇರ್. ಒಂದು ಡೈರೆಕ್ಷನ್ ಅವ್ರು ಕೊಟ್ಟಿರ್ಬೋದು. ಡೈರೆಕ್ಷನ್ ಎಸ್, ಏನ್ ಡೈರೆಕ್ಷನ್ ಇದೆ ಅಂದ್ರೆ ಇನ್ ಕ್ವೆಶನ್ ನಂಬರ್ 44 ಅಂದ್ರೆ ದಾಟ್ ಕ್ವೆಶನ್ ಈಸ್ ರಿಲೇಟೆಡ್ ಓನ್ಲಿ ಫಾರ್ 44th ಕ್ವೆಶನ್ಸ್ ಇದೆ. 4 words have been given. 4 ಶಬ್ದಗಳನ್ನ ಅಲ್ಲಿ ಕೊಡಲಾಗಿದೆ. ಅಂಡ್ ಒನ್ ಆಫ್ ದೋಸ್ ವರ್ಡ್ಸ್ ಈಸ್ ಕರೆಕ್ಟ್ಲಿ ಸ್ಪೆಲ್ಟ್. 4 ಶಬ್ದಗಳಲ್ಲಿ ಒಂದು ಶಬ್ದ ಮಾತ್ರ ಏನಾಗಿದೆ, ಕರೆಕ್ಟ್ಲಿ ಸ್ಪೆಲ್ಟ್. ಓನ್ಲಿ ಒನ್ ವರ್ಡ್ ಈಸ್ ಕರೆಕ್ಟ್ಲಿ ಸ್ಪೆಲ್ಟ್. ಒಂದು ಶಬ್ದ ಮಾತ್ರ ಕರೆಕ್ಟ್ ಆಗಿ ಏನಾಗಿದೆ, ಸ್ಪೆಲ್ಲಿಂಗ್ ಇದೆ. ಯು ಹ್ಯಾವ್ ಟು ಐಡೆಂಟಿಫೈ ದ ವರ್ಡ್ ವಿತ್ ದ ಕರೆಕ್ಟ್ ಸ್ಪೆಲ್ಲಿಂಗ್ ಅಂಡ್ ಮಾರ್ಕ್ ದ ಕರೆಕ್ಟ್ ಆನ್ಸರ್. ಅಂದ್ರೆ ನೀವು ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮೇಲೆ ಟು ವಾಟ್ ಎಕ್ಸ್ಟೆಂಟ್ ಯು ಹ್ಯಾವ್ ಗುಡ್ ಇನ್ ರೈಟಿಂಗ್ ದ ಕರೆಕ್ಟ್ ಸ್ಪೆಲ್ಲಿಂಗ್. ಕರೆಕ್ಟ್ ಸ್ಪೆಲ್ಲಿಂಗ್ಗಳನ್ನ ಬಳಬೇಕಾದ್ರೆ ನಿಮಗೆ ಎಷ್ಟೇ ಪ್ರಾಕ್ಟೀಸ್ ಇದೆ ಅನ್ನೋದ್ರ ಮೇಲೆ ಪ್ರಶ್ನೆ ಇರುತ್ತೆ. ರೆಲೆವೆಂಟ್, ರೆಲೆವೆಂಟ್, ರೆಲಿವೆಂಟ್, ರಿಲಿವೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಈ 4ರಲ್ಲಿ ಯಾವುದು ರೈಟ್, ರೆಲೆವೆಂಟ್ ಅನ್ನೋ ಸ್ಪೆಲ್ಲಿಂಗ್ ಯಾವ್ದು ರೈಟ್ ಇದೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ 2 ಅಂತ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ರೆಲೆವೆಂಟ್ ಸ್ಪೆಲ್ಲಿಂಗ್ಗೆ ಆಪ್ಷನ್ RELE, ರೆಲೆವೆಂಟ್, RELEVANT, ರೆಲೆವೆಂಟ್ ಅಂತ ನಾವು ಅದನ್ನ ಹೇಳ್ಬೋದು. ಸೊ ದಟ್ ಈಸ್ ದ ರೈಟ್ ಆನ್ಸರ್. ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಈಗ ನಿಮಗೆ ಕೊಟ್ಟಿರುವಂತ ಕ್ವೆಶನ್ ಇಂಡಿಜೆನಸ್ ಅಂತ. ಇಂಡಿಜೆನಸ್ ನೀವ್ ಹೇಳ್ಬೇಕೀಗ. Find the correctly spelt word. Indigenous, INDIGENOUS ಅನ್ನೋದು ಇಂಡಿಜಿನಸ್. ಇಂಡಿಜಿನಸ್ INDIGENAOUS ಅಂತಿದೆ. INDIGINIOUS ಅಂತಿದೆ. INDIGENEOUS ಅಂತಿದೆ. ಇಂಡಿಜಿನಸ್ ಅಂತ ಹೇಳಬೇಕಾದ್ರೆ ವಿಚ್ ಒನ್ ಈಸ್ ದ ರೈಟ್ ಸ್ಪೆಲ್ಲಿಂಗ್, ಕರೆಕ್ಟ್ ಸ್ಪೆಲ್ಲಿಂಗ್? ಇಂಡಿಜಿನಸ್. ಎಸ್, ಒಬ್ರು ಎ ಅಂತ ಕೊಟ್ಟಿದ್ರೆ ಇನ್ನೊಬ್ರು ಸಿ ಅಂತ ಹೇಳಿದ್ರಿ. ಇಂಡಿಜಿನಸ್. ಸೊ ಏನ್ ಸ್ಪೆಲ್ಲಿಂಗ್ ಇದೆ ನೋಡಿದ್ರೆ ಎಲ್ಲೋ ಒಂದೊಂಥರ ಕಾಣ್ತಾ ಇದೆ. INDIGENOUS ಅಂತ ಮೊದಲನೇದಿದೆ. INDIGENAOUS ಅಂತ ಎರಡನೇ ಸ್ಪೆಲ್ಲಿಂಗ್ ಇದೆ. INDIGINIOUS ಅಂತ ಮೂರನೇದಿದೆ. INDIGENEOUS ಅಂತ ಹೇಳಿ ನಾಲ್ಕನೇದಿದೆ. ವಿಚ್ ಒನ್ ಈಸ್ ದ ರೈಟ್? Indigenous. You should have a well practice about the use of the correct spelling. Indigenous spelling correct ಆಗಿರೋದು INDIGENOUS, indigenous ಅಂತ ಹೇಳ್ತಾಗುತ್ತೆ. So the right one is indigenous. That is first one is the right one. ಕರೆಕ್ಟ್ ಸ್ಪೆಲ್ಲಿಂಗ್ ಅನ್ನು ಸ್ಪೆಲ್ಲಿಂಗ್ ಪ್ರಾಕ್ಟೀಸ್ ಮಾಡಬೇಕು. ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ದೆನ್ ಯು ವುಡ್ ಹ್ಯಾವ್ ಅ ಗುಡ್ ಪ್ರಾಕ್ಟೀಸ್ ಆನ್ ದಿಸ್. ಬರೆದು ನೋಡ್ಬೇಕು. ಇಂಡಿಜಿನಸ್ ಅಂತ ಪ್ರೊನೌನ್ಸಿಯೇಷನ್ ಅನ್ನ ಮಾಡಿ ನೀವು ಬರೆದು ನೋಡಿದಾಗ ನಿಮಗೆ ಅದು ಕರೆಕ್ಟ್ ಆಗುತ್ತೆ. ಸ್ಪೆಲ್ಲಿಂಗ್ ಅನ್ನ ಬೈಪಟ್ ಮಾಡೋದಲ್ಲ. ಯು ಶುಡ್ ಹ್ಯಾವ್ ಪ್ರಾಕ್ಟೀಸ್ ಇಟ್. ನೀವು ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಕುತ್ಕೊಂಡು ಬೈಪಟ್ ಮಾಡೋದಲ್ಲ. ಬೈಪಟ್ ಮಾಡಿದ್ರೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನೀವು ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ದೆನ್ ದಟ್ ಈಸ್ ಅಕ್ಯುರೇಟ್. ಅದು ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ 45th ಕ್ವೆಶನ್ಗೆ ಐ ಥಿಂಕ್ ಒನ್ ಡೈರೆಕ್ಷನ್ ಈಸ್ ಗಿವನ್ ಹಿಯರ್. ಒಂದು ಡೈರೆಕ್ಷನ್ ಕೊಟ್ಟಿದೆ 45th. Question number 45 has an expression which can be replaced by a single word. Choose the most appropriate one word from among the alternatives and shade or blacken the corresponding circle. Corresponding circle in your own answer sheet. ಅಂದ್ರೆ ಇಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಮೇಲಿದೆ. ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ. ಆ ಸೆಂಟೆನ್ಸ್ ಏನ್ ಮೀನಿಂಗ್ ಕೊಡ್ತಾ ಇದೆಯೋ ಅದೇ ಮೀನಿಂಗ್ ಅನ್ನ ಕೊಡುವಂತ ಇನ್ನೊಂದು ಪದ, ಒಂದೇ ಪದ ಇರುತ್ತೆ. ಯಾವುದು?
A person who is able to think clearly, sensibly and logically. ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳಬಲ್ಲಂಥ ವ್ಯಕ್ತಿ, ತಿಳಿದುಕೊಳ್ಳುವಂತಹ ವ್ಯಕ್ತಿ, ಯಾವುದೇ ಒಂದು ವಿಷಯದ ಬಗ್ಗೆ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ವ್ಯಕ್ತಿಗೆ ಏನಂತ ಕರಿತೀವಿ ಅಂತ ಹೇಳಿದ್ದಾರೆ? ರ್ಯಾಷನಲಿಸ್ಟ್ ಅಂತ ನಾವು ಅದನ್ನ ಸಾಮಾನ್ಯವಾಗಿ ಕರಿತೀವಿ. ಆ ಅರ್ಥವನ್ನ ಕೊಡುವ ಒಂದು ಪದ ಏನಾಗಿದೆ? ರ್ಯಾಷನಲಿಸ್ಟ್ ಅಂತ ಕೊಟ್ಟಿದ್ದಾರೆ. ಉಳಿದ ಆಪ್ಷನ್ಸ್ಗಳು ಆಪ್ಟಿಮಿಸ್ಟ್, ಪೆಸ್ಸಿಮಿಸ್ಟ್, ಕೋರಿಯೋಗ್ರಾಫರ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ದ ರೈಟ್ ಆಪ್ಷನ್ ಈಸ್ ರ್ಯಾಷನಲಿಸ್ಟ್ ಅಂತ ಆಲ್ರೆಡಿ ಅವರೇ ಕೊಟ್ಟಿರುವಂತಹ ಎಕ್ಸಾಂಪಲ್ ಇದೆ, ಅದು ರ್ಯಾಷನಲಿಸ್ಟ್ ಅಂತೇಳಿ. ಅಂಡ್ ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. 45th ಅದನ್ನ ಆಧರಿಸಿ ನೀವು ಹೇಳ್ಬೇಕು. ಸಬ್ಸ್ಟನ್ಸ್ ಈಸಿಲಿ ಇವ್ಯಾಪೋರೇಟೆಡ್. ಇವಾಪರೇಟ್ ಅಂದ್ರೆ ಏನಾಗೋದು? ಆವಿಯಾಗಿ ಹೋಗೋದು, ಸುಲಭವಾಗಿ ಆವಿಯಾಗಿ ಹೋಗುವಂಥದ್ದು. ಅಟ್ ನಾರ್ಮಲ್ ಟೆಂಪರೇಚರ್, ಸಾಮಾನ್ಯ ಉಷ್ಣತೆಯಲ್ಲಿ ಸುಲಭವಾಗಿ ಆವಿಯಾಗಿ ಹೋಗೋದಕ್ಕೆ ನಾವು ಏನಂತ ಕರಿತೀವಿ? ಸಾಮಾನ್ಯದ ಉಷ್ಣತೆಯಲ್ಲಿ ತನ್ನಿಂತಾನೆ ಏನಾಗಿ ಹೋಗೋದು? ಮೇಲೆ ಆವಿಯಾಗಿ ಹೋಗೋದಕ್ಕೆ ನಾವು ಏನಂತ ಕರಿತೀವಿ? ಒಂದು ವರ್ಡ್ ಅಲ್ಲಿ ಹೇಳಬೇಕು. ದೇರ್ ಆರ್ 4 ಆಪ್ಷನ್ಸ್ ಗಿವನ್ ಹಿಯರ್. ಒನ್ ಈಸ್ ವೊಲಟೈಲ್ ಅಂತ ಕೊಟ್ಟಿದೆ. ಸೆಕೆಂಡ್ ಒನ್ ಈಸ್ ಸ್ಟೀಡ್ ಫಾಸ್ಟ್ ಅಂತ ಕೊಟ್ಟಿದೆ. ಥರ್ಡ್ ಒನ್ ಈಸ್ ಎಂಡ್ಯೂರಿಂಗ್ ಅಂತ ಕೊಟ್ಟಿದೆ. ಫೋರ್ತ್ ಒನ್ ಈಸ್ ಡೆಫಿನಿಟ್, DEFINITE. ಫೋರ್ತ್ ಆಪ್ಷನ್ ಇರೋದೇನಾಗಿದೆ? ಡೆಫಿನಿಟ್ ಅಂತ ಇದೆ, DEFINITE. ಫಸ್ಟ್ ಒನ್ ಈಸ್ ವೊಲಟೈಲ್, ಸೆಕೆಂಡ್ ಒನ್ ಈಸ್ ಸ್ಟೀಡ್ ಫಾಸ್ಟ್, ಥರ್ಡ್ ಒನ್ ಈಸ್ ಎಂಡ್ಯೂರಿಂಗ್, ಫೋರ್ತ್ ಒನ್ ಈಸ್ ಡೆಫಿನಿಟ್ ಅಂತ ಕೊಟ್ಟಿದೆ. ಸಬ್ಸ್ಟಿಟ್ಯೂಟ್ ದಟ್ ಸೆಂಟೆನ್ಸ್ ವಿತ್ ಅ ಸಿಂಗಲ್ ವರ್ಡ್. ಆ ಸೆಂಟೆನ್ಸ್ ಕೊಡುವಂತ ಮೀನಿಂಗು ಈ 4ರಲ್ಲಿ ಒಂದು ಪದ, ಒಂದೇ ಪದ ಕೊಡ್ತಾ ಇದೆ. ಅಂದ್ರೆ ಸಾಮಾನ್ಯ ಉಷ್ಣತೆಯಲ್ಲಿ ಮೇಲೆ ಆವಿಯಾಗಿ ಹೋಗುವ ಕ್ರಿಯೆಗೆ ನಾವು ಏನಂತ ಕರಿತೀವಿ? ಇಸ್ ಇಟ್ ವೊಲಟೈಲ್ ಆರ್ ಸ್ಟೀಡ್ ಫಾಸ್ಟ್ ಆರ್ ಎಂಡ್ಯೂರಿಂಗ್ ಆರ್ ಡೆಫಿನಿಟ್? ಏನಿರ್ಬೋದು? ಯಾವ್ದು ಆಪ್ಷನ್ ಸರಿ ಇರ್ಬೋದು ಅಂತ ಅನಿಸುತ್ತೆ ನಿಮಗೆ? ಇಸ್ ಇಟ್ ವೊಲಟೈಲ್ ಆಗಿದೆಯಾ, ಸ್ಟೀಡ್ ಫಾಸ್ಟ್ ಆಗಿದೆಯಾ, ಎಂಡ್ಯೂರಿಂಗ್ ಆಗಿದೆ, ಡೆಫಿನಿಟ್ ಆಗಿದೆಯಾ? ಯು ಶುಡ್ ಹ್ಯಾವ್ ವೆಲ್ ನಾಲೆಜ್ ಅಬೌಟ್ ದ ಮೀನಿಂಗ್ ಆಫ್ ದೋಸ್ ವರ್ಡ್ಸ್. ಆ 4 ಪದಗಳ ಮೀನಿಂಗ್ ಏನಿದೆ ಅನ್ನೋದನ್ನ ಸ್ಪಷ್ಟವಾಗಿ ನೀವು ಅರ್ಥೈಸಿಕೊಂಡಿರ್ಬೇಕು. ಏನು ಡೆಫಿನಿಟ್ ಅಂದ್ರೆ ನಿಶ್ಚಿತ, ಶ್ಯೂರ್ ಅಂತ ಅರ್ಥ. ಡೆಫಿನಿಟ್, ಶ್ಯೂರ್, ನಿಶ್ಚಿತವಾಗಿರೋದಕ್ಕೂ ಡೆಫಿನಿಟ್ಗೂ ಆಮೇಲೆ ಈಸಿಲಿ ಎವಾಪರೇಟೆಡ್ಗೂ ಏನೂ ಆಗಲ್ಲ, ಸಂಬಂಧ ಇಲ್ಲ. ಆವಿಯಾಗಿ ಹೋಗೋದಕ್ಕೂ ನಿಶ್ಚಿತವಾಗಿರೋದಕ್ಕೂ ಏನು ಸಂಬಂಧ ಇಲ್ಲ. ಸೊ ಅದೇನಾಗುತ್ತೆ? ದಟ್ ಗೋಸ್ ರಾಂಗ್. ಎಂಡ್ಯೂರಿಂಗ್ ಅಂದ್ರೆ ಟು ಎಂಡ್ಯೂರ್ ಮೀನ್ಸ್ ಟು ಟಾಲರೇಟ್. ಟು ಟಾಲರೇಟ್ ಅಂತ ಅದು ಅರ್ಥ ಕೊಡುತ್ತೆ. ಟಾಲರೇಟ್ ಅಂದ್ರೆ ಸಹಿಸಿಕೊಳ್ಳೋದು ಅಂತ ಅರ್ಥ. ಅಂಡ್ ದಟ್ ವರ್ಡ್ ಹ್ಯಾಸ್ ಆಲ್ಸೋ ನೋ ರಿಲೇಷನ್ ವಿತ್ ಈಸಿಲಿ ವ್ಯಾಪೋರೇಟೆಡ್ಗೆ ಅದು ಅರ್ಥ ಆಗಲ್ಲ. ಸ್ಟೀಡ್ ಫಾಸ್ಟ್ ಅಂದ್ರೆ ಫರ್ಮ್ ಆರ್ ಕಂಟಿನ್ಯೂವಿಂಗ್ ಅಂತ ಅರ್ಥ, ಮುಂದುವರಿಯುವುದು ಅಂತ ಅರ್ಥನೂ ಕೊಡುತ್ತೆ. ಅಂಡ್ ಫರ್ಮ್ ಅಂದ್ರೆ ದೃಢವಾಗಿರುವುದು ಅಂತ ಅರ್ಥ ಕೊಡುತ್ತೆ. ದಿಸ್ ಡಸಂಟ್ ಹ್ಯಾಸ್ ಎನಿ ಮೀನಿಂಗ್ ವಿತ್ ದಟ್. ವೊಲಟೈಲ್ ಅಂದ್ರೆ ಟು ಇವ್ಯಾಪೋರೇಟ್. ದ ಮೀನಿಂಗ್ ಆಫ್ ವೊಲಟೈಲ್ ಈಸ್ ಟು ಎವ್ಯಾಪೋರೇಟ್ ಅಂದ್ರೆ ಏನಾಗಿ ಹೋಗೋದು? ಆವಿಯಾಗಿ ಹೋಗೋದು. ಇಲ್ಲಿನೂ ಕೂಡ ಈಸಿಲಿ ಇವ್ಯಾಪೋರೇಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ದಾಟ್ಸ್ ವೈ substance easily evaporated at normal temperature can be substituted with the word volatile anta. So option number 1 will be the right option for that. So give one word, substitute with one single word ಅನ್ನೋದ್ರ ಮೇಲೆ ಅಲ್ಲಿ questions ಇದೆ. So I think today we talked about the meaning of idioms and phrases ಮೇಲೆ ಚರ್ಚೆ ಮಾಡಿದ್ವಿ. And then we went on discussing about identification of the errors. ಎರರ್ ಐಡೆಂಟಿಫಿಕೇಶನ್ ಮೇಲೆ ನಾವು ಚರ್ಚೆ ಮಾಡಿದ್ವಿ. ಅಂಡ್ ದೆನ್ ವಿ ವೆಂಟ್ ಆನ್ ಡಿಸ್ಕಸಿಂಗ್ ಅಬೌಟ್ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಮೇಲೆ ಚರ್ಚೆ ಮಾಡಿದ್ವಿ. ಅಂಡ್ ದೆನ್ ಸಬ್ಸ್ಟಿಟ್ಯೂಟಿಂಗ್ ವಿತ್ ಒನ್ ವರ್ಡ್. ಸೊ ಈ ಥರದ ಪ್ರಶ್ನೆಗಳನ್ನ KPSC ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗ್ತಾ ಇರುತ್ತೆ. ಸಬ್ಸ್ಟಿಟ್ಯೂಟ್ ವಿತ್ ಒನ್ ವರ್ಡ್, ಕರೆಕ್ಟ್ ಸ್ಪೆಲ್ಲಿಂಗ್ ಅಂಡ್ ಯೂಸ್ ಆಫ್ ಇಡಿಯಮ್ಸ್ ಅಂಡ್ ಫ್ರೇಸಸ್ ಮೇಲೆ ನೀವು ಓದಬೇಕಾಗಿರುವ ಪುಸ್ತಕಗಳು ಆಬ್ಜೆಕ್ಟಿವ್ ಜನರಲ್ ಇಂಗ್ಲಿಷ್ ಪುಸ್ತಕವನ್ನ ಐ ಥಿಂಕ್ SP ಬಕ್ಸಿ ಅವರು ನೀವು ರೆಫರ್ ಮಾಡಿದ್ರೆ ದ್ಯಾಟ್ ವಿಲ್ ಬಿ ಆಫ್ ಗ್ರೇಟ್ ಹೆಲ್ಪ್ ಟು ಸಾಲ್ವ್ ಸಚ್ ಕೈಂಡ್ಸ್ ಆಫ್ ಕ್ವೆಶನ್ಸ್. ಈ ಥರದ ಕ್ವೆಶನ್ಸ್ಗಳನ್ನು ನೀವು ಸುಲಭವಾಗಿ ಸಾಲ್ವ್ ಮಾಡ್ಬೋದು. ಸೊ ಸ್ಟಿಲ್ ವಿ ಹ್ಯಾವ್ ಸಮ್ ಮೋರ್ ಕ್ವೆಶನ್ಸ್ ಹಿಯರ್ ಇನ್ ದಿಸ್ ಕ್ವೆಶನ್ ಪೇಪರ್ ದ್ಯಾಟ್ ವಿಲ್ ಬಿ ಡಿಸ್ಕಸ್ಡ್ ಇನ್ ದ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಮುಂದಿನ ಕ್ಲಾಸ್ನಲ್ಲಿ ಅವುಗಳನ್ನು ನಾವು ಚರ್ಚೆ ಮಾಡೋಣ. ಟೈಮ್ ಈಸ್ ಓವರ್ ಫಾರ್ ಮೀ. ಕೀಪ್ ವಾಚಿಂಗ್ ರೆಗ್ಯುಲರ್ಲಿ ದಿ ಯೂಟ್ಯೂಬ್ ಲೈವ್ ಕ್ಲಾಸಸ್. ಯೂಟ್ಯೂಬ್ ಲೈವ್ ಕ್ಲಾಸಸ್ಗಳನ್ನು ರೆಗ್ಯುಲರ್ ಆಗಿ ನೋಡ್ತಾ
ಅವುಗಳಿಂದ ಸದುಪಯೋಗನ ಪಡೆದುಕೊಡ್ರಿ ಅಂತ ಹೇಳ್ತಾ ಇವತ್ತಿನ ನನ್ನ ಕ್ಲಾಸನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.